Big Shot. A vibrant animation of ancient Kannada landscapes with mystical music playing in the background. Narrator, welcome to Mythical Adventures, where we delve into the rich tapestry of animated Kannada stories, brimming with gods, heroes, and epic journeys. Cut to scenes of iconic Kannada deities like Shiva, Vishnu, and Parvati in animated form, engaging in divine activities. Narrator, Kannada mythology is a treasure trove of captivating tales that have been passed down through generations, captivating audiences with their timeless wisdom and fantastical adventures. Transition to an animated depiction of the story of Lord Shiva drinking the poison Halahala during the churning of the ocean, with vivid colors and dynamic animation. Narrator, one of the most revered figures in Kannada mythology is Lord Shiva, the powerful and enigmatic deity known as the Destroyer. His tales are filled with courage, sacrifice, and divine love. Cut to scenes of Shiva and Parvati's cosmic dance, symbolizing the cycle of creation and destruction, accompanied by celestial music. Narrator, the story of Shiva and Parvati's celestial dance, known as the Tandeva, is a mesmerizing depiction of the cosmic forces at play, reminding us of the eternal dance of life. Transition to the story of Lord Vishnu's incarnations, showcasing animated depictions of his avatars like Rama and Krishna, accompanied by heroic music. Narrator, another prominent figure in Kannada mythology is Lord Vishnu, the preserver of the universe. ನಮಸ್ಕಾರ ಮಕ್ಕಳೇ, ಈ ದಿನ ನಾವು 2 ಮೇಕೆ ಮರಿಗಳ ಕಥೆಯನ್ನ ಕೇಳೋಣ. ಒಂದು ಸುಂದರವಾದ ಊರಿತ್ತು. ಆ ಊರ ಹೊರಗೆ ಒಂದು ಮೇಕೆಯು ಹುಲ್ಲನ್ನು ಮೇಯುತ್ತಿತ್ತು. ಆ ಹುಲ್ಲು ಮೇಯುತ್ತಿದ್ದ ಜಾಗದಲ್ಲಿ ಒಂದು ನದಿ ತೀರವಿತ್ತು. ಆಗ ಮೇಕೆ ಯೋಚಿಸುತ್ತದೆ, ಆ ತೀರದಲ್ಲಿ ಹುಲ್ಲು ತುಂಬಾ ಸೊಗಸಾಗಿ ಬೆಳೆದಿದೆ. ಆ ತೀರದ ಹುಲ್ಲಿನ ರುಚಿಯನ್ನು ನೋಡಬೇಕಲ್ಲ, ಹೇಗೆ ಹೋಗುವುದು? ಹೀಗೆ ಯೋಚಿಸುತ್ತಿರುವಾಗ ಆ ನದಿಯ ತೀರದಲ್ಲಿ ಒಂದು ಮರದ ದಿಮ್ಮಿಯು ಇರುವುದನ್ನು ನೋಡುತ್ತದೆ. ಈ ಮರದ ದಿಣ್ಣೆಯ ಸಹಾಯದಿಂದ ಈ ದಡದಿಂದ ಆ ದಡಕ್ಕೆ ನಡೆದು ಹೋಗುತ್ತೇನೆ. ದಿಣ್ಣೆಯ ಮೇಲೆ ಹತ್ತಿದ್ದಂಗೆ ಆ ತುದಿಯಿಂದ ಇನ್ನೊಂದು ಮೇಕೆ ಬರುತ್ತಿರುವುದನ್ನು ನೋಡಿತು. ಆ ಮೇಕೆ ಹೇಳುತ್ತೆ, ಹೇ, ನಾನ್ ಮೊದಲತ್ತಿದ್ದು, ಸರಿ ಹಿಂದಕ್ಕೆ. ಇತ್ತ ಈ ಮೇಕೆ ಹೇಳುತ್ತೆ, ಹೇ, ಇಲ್ಲ, ನಾನ್ ಮೊದಲತ್ತಿದ್ದು, ನೀನು ಹಿಂದಕ್ಕೆ ಸರಿ. ಹೀಗೆ ಅವರಿಬ್ಬರು ವಾದ ಮಾಡುತ್ತಾ ಅವರಿಬ್ಬರ ಜಗಳ ತಾರಕಕ್ಕೇರಿತು. ಹೀಗೆ ಗುದ್ದಾಡುತ್ತಿರುವಾಗ ಮೊದಲನೇ ಮೇಕೆಗೆ ಒಂದು ಉಪಾಯ ಉಳಿಯುತ್ತದೆ. ಒಂದು ಕೆಲಸ ಮಾಡೋಣ, ಜಗಳ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ನೀನು ಬಗ್ಗಿ ಕೂರು, ನಾನು ನಿನ್ನ ಮೇಲೆ ಹತ್ಕೊಂಡು ಆ ದಡಕ್ಕೆ ಹೋಗ್ತೀನಿ, ನೀನು ನಿನ್ನ ಪಾಡಿಗೆ ನೀನು ಈ ದಡಕ್ಕೆ ಹೋಗು. ನೀನು ತುಂಬ ಬುದ್ಧಿವಂತ ಗೆಳೆಯ, ಧನ್ಯವಾದ. ಶಕ್ತಿಗಿಂತ ಯುಕ್ತಿ ಮೇಲು. A for apple. B for ball. C for cat. D for dog. E for elephant. F for fish. G for goat. H for horse. I for ice cream. J for jug. K for kite. L for
lion. M for monkey. N for nest. O for orange. P for parrot. Q for queen. R for rabbit. S for sun. T for tiger. U for umbrella. V for van. W for watch. X for Xmas tree. Y for yak. Z for zebra. ನಮಸ್ಕಾರ ಮಕ್ಕಳೇ, ಈ ದಿನ ನಾವು ಮೊಲ ಮತ್ತು ಸಿಂಹದ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡು. ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ತುಂಬ ಅನ್ಯೋನ್ಯವಾಗಿ ಆಡುತ್ತಾ ನಲಿಯುತ್ತಾ ಇದ್ದವು. ಆದರೆ ಅದೇ ಕಾಡಿನಲ್ಲಿ ಒಂದು ಬಲಿಷ್ಠವಾದ ಸಿಂಹವಿತ್ತು. ಆ ಸಿಂಹವು ತನ್ನ ಆಹಾರಕ್ಕಾಗಿ ಕಾಡಿನಲ್ಲಿರುವ ಇತರ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಇದರಿಂದ ಪ್ರಾಣಿಗಳೆಲ್ಲವೂ ಭಯಭೀತಗೊಂಡಿದ್ದವು. ಹೀಗೆ ಒಂದು ದಿನ ಪ್ರಾಣಿಗಳೆಲ್ಲವೂ ಸಭೆ ಸೇರಿದವು. ಆನೆ ಹೇಳಿತು, ಈ ಸಿಂಹ ಯಾವ ಸಮಯದಲ್ಲಿ ಯಾವ ಪ್ರಾಣಿಯನ್ನು ಕೊಂದು ತಿನ್ನುತ್ತೋ ಹೇಳಲಾಗುವುದಿಲ್ಲ. ಪ್ರತಿ ಕ್ಷಣವೂ ಭಯದಿಂದ ಜೀವಿಸುವಂತಾಗಿದೆ. ಅದಕ್ಕಾಗಿ ನಾವೆಲ್ಲ ಒಂದು ನಿರ್ಣಯಕ್ಕೆ ಬರೋಣ. ದಿನಕ್ಕೆ ಒಬ್ಬೊಬ್ಬರಂತೆ ಸಿಂಹದ ಆಹಾರವಾಗಿ ನಾವೇ ಸರದಿ ರೂಪದಲ್ಲಿ ಹೋಗೋಣ ಎಂದಿತು. ಅದಕ್ಕೆ ಇತರ ಪ್ರಾಣಿಗಳು ಸಹ ಒಪ್ಪಿಗೆ ನೀಡಿದವು. ಹೀಗೆ ಬೆಳಗಾಗುತ್ತಲೇ ಪ್ರಾಣಿಗಳೆಲ್ಲವೂ ಸೇರಿ ಸಿಂಹದ ಬಳಿ ಬಂದವು. ಆಗ ಆನೆ ಹೇಳಿತು, ಸಿಂಹರಾಜ, ನಿಮ್ಮ ಬಳಿ ನಮ್ಮದೊಂದು ಬೇಡಿಕೆ ಇದೆ. ದಯವಿಟ್ಟು ಸಮಾಧಾನದಿಂದ ಆಲಿಸಿ. ನೀವು ನಮ್ಮ ಕಾಡಿನ ರಾಜ. ಪ್ರತಿದಿನ ನಾವೇ ಸರತಿ ಸಾಲಿನಂತೆ ನಿಮಗೆ ಆಹಾರವನ್ನು ನೀವಿದ್ದಲ್ಲಿಗೆ ಕಳುಹಿಸುತ್ತೇವೆ ಎಂದು ಅಂಗಲಾಚಿ ಕೇಳಿಕೊಂಡಿತು. ಅದಕ್ಕೆ ಸಿಂಹವೂ ಒಪ್ಪಿಗೆ ನೀಡಿತು. ಈ ಒಪ್ಪಿಗೆಯಂತೆ ದಿನವೂ ಒಂದೊಂದು ಪ್ರಾಣಿಯು ಸಿಂಹದ ಬಳಿ ಬಂದು ಸಿಂಹಕ್ಕೆ ಆಹಾರವಾಗುತ್ತಿದ್ದವು. ಒಂದು ದಿನ ಜಿಂಕೆ, ಮತ್ತೊಂದು ದಿನ ನರಿ. ಹೀಗೆ ಕಾಲ ಕಳೆಯುತ್ತಾ ಮೊಲದ ಸರದಿಯೂ ಬರುತ್ತದೆ. ಮೊಲವು ಆಟವಾಡುತ್ತಾ ಕುಣಿಯುತ್ತಾ ಕಾಡಿನಲ್ಲಿ ಸಂತೋಷದಿಂದ ಇತ್ತು. ಅದರ ಸರದಿ ಬರುತ್ತಿದ್ದಂತೆ ಅದಕ್ಕೆ ಗಾಬರಿಯಾಗಿತ್ತು. ಹೀಗೆ ದುಃಖದಿಂದ ಕಾಡಿನಲ್ಲಿ ನಡೆದು ಹೋಗುವಾಗ ಅದಕ್ಕೆ ಒಂದು ಬಾವಿ ಕಾಣಿಸುತ್ತದೆ. ಆ ಬಾವಿ ಮೇಲೆ ಮೊಲವು ಸ್ವಲ್ಪ ಹೊತ್ತು ಕೂತು ಯೋಚಿಸುತ್ತದೆ. ಅಯ್ಯೋ, ನನ್ನ ಸರದಿ ಬಂದು ಬಿಟ್ಟಿದೆ. ನಾನೇ ಈ ದಿನ ಸಿಂಹಕ್ಕೆ ಆಹಾರವಾಗಬೇಕಲ್ಲ ಎಂದು ಯೋಚಿಸುತ್ತಾ ನೀರಿನ ಕಡೆ ತಿರುಗಿ ನೋಡುತ್ತದೆ. ಅದರ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಅದಕ್ಕೆ ಒಂದು ಉಪಾಯ ಹೊಳೆಯುತ್ತದೆ. ಸಿಂಹವನ್ನು ಹೇಗಾದರೂ ಈ ಬಾವಿ ಬಳಿ ಕರೆದುಕೊಂಡು ಬಂದು ಅದಕ್ಕೆ ಅದರ ಪ್ರತಿಬಿಂಬವನ್ನು ನೀರಿನಲ್ಲಿ ತೋರಿಸಿ, ಇದರಲ್ಲಿ ಇನ್ನೊಂದು ಸಿಂಹ ಇದೆ ಎಂದು ಹೇಳಿ ನೀರಿನಲ್ಲಿ ತಳ್ಳಿದರೆ ಹೇಗೆ ಎಂದು ಉಪಾಯ ಮಾಡಿ ಸಿಂಹದ ಬಳಿ ನಡೆದು ಹೋಗುತ್ತದೆ. ಇತ್ತ ಸಿಂಹವು ಹಸಿವು ತಾಳಲಾರದೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿತ್ತು. ಅಷ್ಟರಲ್ಲಿ ಮೊಲವನ್ನು ಕಂಡು, ಹೇ ಮೊಲ, ಏಕೆ ಇಷ್ಟು ತಡ ಮಾಡಿದೆ ಎಂದು ಸಿಟ್ಟಿನಿಂದ ಗದರಿತು. ಆಗ ಮೊಲವು ಹೆದರಿಕೆಯಿಂದ
ಸಿಂಹರಾಜ, ನಾನು ಬೇಗನೆ ಬರುತ್ತಿದ್ದೆ. ಆದರೆ ದಾರಿ ಮಧ್ಯದಲ್ಲಿ ಇನ್ನೊಂದು ಕ್ರೂರ ಸಿಂಹವು ನನ್ನ ಮೇಲೆ ಆಕ್ರಮಣ ಮಾಡಲು ಬಂದಿತು. ಅದರ ಕಣ್ತಪ್ಪಿಸಿ ಬರಲು ತಡವಾಯಿತು. ಏನು? ನನ್ನ ಕಾಡಿನಲ್ಲಿ ಇನ್ನೊಂದು ಸಿಂಹವೇ? ಹೌದು ಸಿಂಹರಾಜ, ನಿನಗಿಂತ ಬಲಶಾಲಿಯಾದ ಸಿಂಹ. ಅಹಹಹಹ, ಏನು ಬಲಶಾಲಿಯಾದ ಸಿಂಹವೇ ಎಂದು ಗರ್ಜಿಸುತ್ತಾ, ಮೊದಲು ಆ ಸಿಂಹವನ್ನು ನನಗೆ ತೋರಿಸು. ಮೊದಲು ಅದಕ್ಕೆ ಬುದ್ಧಿ ಕಲಿಸುವೆ, ನಂತರ ನಿನ್ನನ್ನು ತಿನ್ನುತ್ತೇನೆ. ಮೊಲವು ಸಿಂಹವನ್ನು ಆ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ಸಿಂಹರಾಜ, ಇದೇ ಬಾವಿಯ ಒಳಗೆ ಆ ಬಲಶಾಲಿಯಾದ ಸಿಂಹ ಇರುವುದು ಎಂದು ಹೇಳಿತು. ಸಿಂಹವು ಬಾವಿಯ ಒಳಗೆ ತನ್ನ ಪ್ರತಿಬಿಂಬವನ್ನು ಇನ್ನೊಂದು ಸಿಂಹ ಎಂದು ಭಾವಿಸಿ ಜೋರಾಗಿ ಗರ್ಜಿಸಿತು. ಆ ಸಿಂಹವೂ ಗರ್ಜಿಸಿತ್ತೆಂದು ಭಾವಿಸಿ ಅದಕ್ಕೆ ಬುದ್ಧಿ ಕಲಿಸಿದೆ ಎಂದು ಬಾವಿಯ ಒಳಗೆ ಹಾರಿತು. ಇದನ್ನು ಕಂಡು ಮೊಲವು ಸಂತೋಷದಿಂದ ತನ್ನ ಜೀವ ಉಳಿಯಿತೆಂದು ಅಲ್ಲಿಂದ ನಗುನಗುತ್ತಾ ಹಿಂತಿರುಗಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ನಲಿದಾಡಿದವು. ನೀತಿ ಕತೆ: ಶಕ್ತಿಗಿಂತ ಯುಕ್ತಿ ಮೇಲು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಈ ದಿನ ನಾನು ನಿಮಗೆ ಸಿಂಪಲ್ಲಾಗಿ ಕೂಡೋ ಲೆಕ್ಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾರ್ಮಲಾಗಿ ನಾವೆಲ್ಲ ಈ ಒಂದು ವಿಧಾನ ಬಳಸಿ ಕೂಡೋ ಲೆಕ್ಕ ಮಾಡ್ತೀವಿ. ಯಾವ ಥರ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. $545 ಪ್ಲಸ್ ಕೂಡೋದು 349 ಕೂಡಿದ್ರೆ ಇದಕ್ಕೆ ಎಷ್ಟು ಬರುತ್ತೆ? 5 + 9 14. 4 ದಶಕ 1, 4 1 5, 5 4 9, 5 3 8. ಈ ಒಂದು ವಿಧಾನ ಬಳಸಿ ಲೆಕ್ಕ ಮಾಡ್ತೀವಿ. ಆದರೆ ಸುಲಭ ವಿಧಾನ ಬಳಸಿ ಹೇಗೆ ಮಾಡೋದು? ಈಸಿ ಮೆಥಡ್. ಈ ಥರ ಮಾಡೋಣ. 5 3 8. 8ನ ನಾನು ಬರೀ 8 ಅಂತ ಬರೆಯಲ್ಲ, 0 8 ಅಂತ ಬರೀತೀನಿ. ಯಾಕೆ ಅಂತ ಹೇಳ್ತೀನಿ. 4 + 4 8. ಒಂದು ಪ್ಲೇಸ್ ಬಿಟ್ಟು ಬರ್ಕೋಬೇಕು. 0 8. 5 + 9 14. 1 4. ಈ ಒಂದು ಕಾರಣಕ್ಕೆ 0 0 ಬರ್ಕೊಂಡಿದ್ದೀನಿ ನಾನು. ಸಪೋಸ್ 2 ಡಿಜಿಟ್ ಬಂತು ಅಂದರೆ ಒಂದು ಪ್ಲೇಸ್ ಬಿಟ್ಕೊಂಡು ಬರ್ಕೋಬೇಕಲ್ಲ, ಹಾಗಾಗಿ ಇದನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 4 8 1 9 8 0. ಸೇಮ್ ಉತ್ತರ ಬಂತ? ಹೀಗೆ ತುಂಬ ದೊಡ್ಡ ದೊಡ್ಡ ಡಿಜಿಟ್ ನಂಬರ್ಸ್ ಬಂದರೆ ನಾವು ಈ ಥರ ಈಸಿ ಮೆಥಡ್ ಯೂಸ್ ಮಾಡಿ, ಈ ಥರ ಈಸಿ ಟ್ರಿಕ್ಸ್ ಯೂಸ್ ಮಾಡಿ ಕೂಡೋದ್ರಿಂದ ನಾವು ಬೇಗ ಉತ್ತರವನ್ನು ಕಂಡ್ಕೋಬೋದು. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ 3 ಡಿಜಿಟ್ ನಂಬರ್ ತೊಗೊಂಡಿದ್ವಲ್ಲ, ಈಗ 4 ಡಿಜಿಟ್ ನಂಬರ್ ತೊಗೊಳ್ಳೋಣ. 1 2 9 1 + 3 4 1 2. ಇದನ್ನು ಸೇಮ್ ಮೆಥಡಲ್ಲೇ 1 + 3 4, 2 + 4 6, 9 + 1 10, 1 + 2 3. ಎಷ್ಟು ಬರುತ್ತೀಗ? 3 0 7 4. ಈ ಥರ ಉತ್ತರ ಬರುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. 5 2 1 9, 6 4 9. ಹೇಗೆ ಮಾಡೋದು? ಇದು 4 ಡಿಜಿಟ್ ಇದೆ, ಇದು 3 ಡಿಜಿಟ್ ಇದೆ. ಇಲ್ಲೆಲ್ಲ ನಾವು ಬರೀ 3 ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ. ಹೇಗೆ ಮಾಡೋದು? ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ, ಇಲ್ಲಿ 4 ಇದೆ, ಇಲ್ಲಿ 3 ಇರೋದ್ರಿಂದ ಇಲ್ಲಿ ನಾನು 0 ತೊಗೊಳ್ತೀನಿ. ಆಗ 4 4 ಆಗುತ್ತೆ ಡಿಜಿಟ್. ಸೇಮ್ ಮೆಥಡ್ ಇದು. 5 + 0 5, 2 + 6 8,
1 + 4 5, 9 + 9 18, ಇಂಟು 6 8, 5 1 6, 8 0 8, 5 0 5 0. ಉತ್ತರ ಬಂತು. ಸೊ ಫ್ರೆಂಡ್ಸ್, ಈ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾರ್ಮಲಾಗಿ ನಾವು ಕಳೆಯೋ ಲೆಕ್ಕ ಹೇಗೆ ಮಾಡ್ತೀವಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 254 153. 153ನ್ನ 254ರಿಂದ ಕಳೆದ್ರೆ ಎಷ್ಟು ಬರುತ್ತೆ ನೋಡೋಣ. 4ರಲ್ಲಿ 3 ಹೋದರೆ 1, 5ರಲ್ಲಿ 5 ಹೋದರೆ 0, 2ರಲ್ಲಿ 1 ಹೋದರೆ 1. ಇದು ಆನ್ಸರ್. ಇದು ನಾರ್ಮಲಾಗಿ ಮಾಡೋ ಒಂದು ವಿಧಾನ. ನಾನೊಂದು ಸಿಂಪಲ್ ಟ್ರಿಕ್ಸ್ ತೋರಿಸ್ತೇನೆ ಹೇಗೆ ಮಾಡೋದಂತ. ಇದನ್ನೇ 254 - 153. ಈ 3ಕ್ಕೆ 153 ಇಲ್ಲಿ 3 ಇದೆಯಲ್ಲ, ಇದಕ್ಕೆ ನಾವು ಒಂದು ರೌಂಡ್ ಫಿಗರ್ ಮಾಡ್ಕೊಳ್ಳೋಣ. 3 + 7 ಎಷ್ಟು? 10ಕ್ಕೆ 0 1 6 1 160. 153ನ್ನ ರೌಂಡ್ ಫಿಗರ್ ಮಾಡ್ಕೊಂಡಿದ್ದೀನಿ 160. ಇಲ್ಲಿ ನಾನು 7 ಕೂಡಿದ್ದೀನಿ, ಅದೇ 7ನ್ನ ಈ ಕಡೆನೂ ಕೂಡಬೇಕು ನಾವು. 7 + 4 11, 11ಕ್ಕೆ 1 ದಶಕ 1 6 2 261 160. ಇವಾಗ ಈಸಿಯಾಗಿ ನಾವು ಕಳಿಬೋದು. 1ರಲ್ಲಿ 0 ಹೋದರೆ 1, 6ರಲ್ಲಿ 6 ಹೋದರೆ 0, 2ರಲ್ಲಿ 1 ಹೋದರೆ 1. ಸೇಮ್ ಉತ್ತರ ಬಂತು. ಇದು ಸಿಂಪಲ್ ಟ್ರಿಕ್ಸ್ ಸಬ್ಟ್ರಾಕ್ಷನಲ್ಲಿ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. 545 349. 5ರಲ್ಲಿ 9 ಹೋದರೆ ಎಷ್ಟು? ಕಳಿಬೋದಾ? ಕಳಿಬೋದು, ಬಟ್ ಸಿಂಪಲ್ ಉದಾಹರಣೆ ಮೂಲಕ ಕಳಿಯೋಣ. +1 0 5 3 6 4 5. ಈಗ ಕಳೆಯೋಣ. 6ರಲ್ಲಿ 0 ಹೋದರೆ 6, 4ರಲ್ಲಿ 5 ಕಳಿಬೋದಾ? ಇಲ್ಲ, ಕಳಿಯೋಕ್ಕಾಗಲ್ಲ. ಹಾಗಾಗಿ ನಾವು 2 ಡಿಜಿಟನ್ನು ತಗೊಳ್ಳೋಣ. 54 35. 54ರಲ್ಲಿ 35 ಹೋದರೆ ಎಷ್ಟು ಅಂತಲೂ ಮಾಡ್ಬೋದು, ಬಟ್ ಇನ್ನೂ ಒಂದು ವಿಧಾನ ಇದೆ ಇದರಲ್ಲಿ. 54 35. ಇದನ್ನು ರೌಂಡ್ ಆಫ್ ಮಾಡ್ಕೊಳ್ಳೋಣ. ಈಗ 40 59. ಈಗ ಇದನ್ನು ಮೈನಸ್ ಮಾಡಿ. 9ರಲ್ಲಿ 0 ಹೋದರೆ 9, 5ರಲ್ಲಿ 4 ಹೋದರೆ 1 19. 19 ಇಲ್ಲ. ಇದು ಸಿಂಪಲ್ ಟ್ರಿಕ್. ಓಕೆನಾ? ಇನ್ನೂ ಒಂದು, ಇದು 3 ಡಿಜಿಟ್ ತೋರಿಸಿದ್ದೀನಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಉದಾಹರಣೆ ತಗೊಳ್ಳೋಣ. 3412ರಲ್ಲಿ 1291ನ್ನ ಕಳೆದ್ರೆ ಎಷ್ಟು? ಇದನ್ನು ಫಸ್ಟ್ ರೌಂಡ್ ಫಿಗರ್ ಮಾಡ್ಕೊಳ್ಳೋಣ. +9ನ್ನ ಆ್ಯಡ್ ಮಾಡ್ಕೊಳ್ಳೋಣ. 9 1 10, 10ಕ್ಕೆ 0 ದಶಕ 1, 10ಕ್ಕೆ 0 ದಶಕ 1 3 1. ಮೈನಸ್ ಇಲ್ಲೂ ಅಷ್ಟೇ +9ನ್ನ ಆ್ಯಡ್ ಮಾಡ್ಕೋಬೇಕು. ರೌಂಡ್ ಫಿಗರ್ ಮಾಡ್ಕೊಳ್ಳೋಣ. 9 10 11 1 2 4 3. ಈಗ ಇದರಲ್ಲಿ ಇದನ್ನು ಕಳೆಯೋಣ. 1ರಲ್ಲಿ 0 ಹೋದರೆ 1, 2ರಲ್ಲಿ 0 ಹೋದರೆ 2, 4ರಲ್ಲಿ 3 ಹೋದರೆ 1, 3ರಲ್ಲಿ 1 ಹೋದರೆ 2. ದಿಸ್ ಇಸ್ ಯುವರ್ ಆನ್ಸರ್. ಅಷ್ಟೇ. ಈ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಡಿಸ್ಟೆನ್ಸ್, ಸ್ಪೀಡ್ ಆ್ಯಂಡ್ ಟೈಮ್ ಫಾರ್ಮುಲಾನ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ನೋಡೋಣ. ಇದನ್ನು ಒಂದು ಟ್ರಯಾಂಗಲ್ ರೂಪದಲ್ಲಿ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಈ ಕಡೆ ಸ್ಪೀಡು ಮತ್ತು ಈ ಕಡೆ ಟೈಮ್. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಏನಂದರೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್, ಇದನ್ನು ಇಂಟು ಅಂತ ಬರ್ಕೊಳ್ಳೋಣ. ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಇಂಟು ಟೈಮ್. ಇದು ಡಿಸ್ಟೆನ್ಸ್ ಫಾರ್ಮುಲಾ. ಸ್ಪೀಡ್ ಫಾರ್ಮುಲಾ ಏನು? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಟೈಮ್ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದು ತುಂಬ ಸಿಂಪಲ್ ಟ್ರಿಕ್.
Hope you like this video. Thank you. Lion, Simha. Tiger, Huli. Cheetah, Chirate. Hyena, Kattakiruba. Fox, Nari. Wolf, Tola. Audio Jungle. Bear, Karadi. Audio Jungle. Giraffe, Giraffe. Chimpanzee, Chimpanzee. Gorilla, Gorilla. Hippopotamus, ನೀರು ಕುದುರೆ. Audio Jungle. Rhinoceros, ಖಡ್ಗಮೃಗ. Audio Jungle. Kangaroo, Kangaroo. ಪಾಂಡಾ, ಹಿಮಾಲಯದಲ್ಲಿರುವ ಕರಡಿ. ಯಾಕ್, ಚಮರಿ ಮೃಗ. Audio Jungle. Audio Jungle. ಝೀಬ್ರಾ, ಹೇಸರಗತ್ತೆ. Audio Jungle. ನಮಸ್ಕಾರ ಎಲ್ರಿಗೂ. ಈ ದಿನ ನಾವು ಅತ್ತೆ ಮತ್ತು ಸೊಸೆಯ ಕಥೆಯನ್ನ ಕೇಳೋಣ. ಖುಷಿ ಮಗಳೇ, ನೀನ್ ಯಾವಾಗ್ಲೂ ಅಡುಗೆ ಮನೇಲೆ ಯಾಕೆ ಕೆಲಸ ಮಾಡ್ತಾ ಇರ್ತೀಯ? ಹೋಗು, ರೋಟಿ ನಾನ್ ಮಾಡ್ತೀನಿ. ಇಲ್ಲಮ್ಮ, ನೀವು ಕೂತ್ಕೊಳ್ಳಿ, ಎಲ್ಲ ಅಡುಗೆ ಆಗಿದೆ. ಶ್ವೇತಾಗೆ ಹೇಳ್ತೀನಿ, ಅವಳು ಎಲ್ಲರಿಗೂ ಊಟಕ್ಕೆ ಬಡಿಸ್ತಾಳೆ. ಸಾರಿ ಅತ್ತಿಗೆ, ನಾನ್ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ. ಅಮ್ಮ ನಂಗೆ ದುಡ್ಡು ಕೊಡು, ಪಾರ್ಲರ್ಗೆ ಹೋಗ್ಬೇಕು ನಾನು. ಹಾ ಹೋಗಮ್ಮ, ಜೊತೆಗೆ ಅತ್ತಿಗೆನೂ ಕರ್ಕೊಂಡ್ ಹೋಗು. ಆದ್ರೆ ಅದಕ್ಕೂ ಮುಂಚೆ ಊಟ ಬಡಿಸೋಕೆ ಅತ್ತಿಗೆಗೆ ಹೆಲ್ಪ್ ಮಾಡು. ಅಮ್ಮ, ಅವಳು ಸೊಸೆ. ಸೊಸೆ ತರನೇ ಇಟ್ಕೋ, ತಲೆ ಮೇಲೆ ಕುರಿಸ್ಕೋಬೇಡ. ಶ್ವೇತಾ, ಅತಿಯಾಗಿ ಮಾತಾಡ್ಬೇಡ. ಸೊಸೆ ಮತ್ತು ಮಗಳಲ್ಲಿ ಯಾವುದೇ ಭೇದ ಇಲ್ಲ. ಕೆಲಸ ನೋಡ್ಕೊ ಹೋಗು. ಆದ್ರೆ ಅಮ್ಮ ಅತ್ತಿಗೆನ ಇಷ್ಟೊಂದು ಪ್ರೀತಿ ಮಾಡೋದನ್ನ ಶ್ವೇತಾ ಸಹಿಸ್ತಾ ಇರ್ಲಿಲ್ಲ. ಅವಳು ಅತ್ತಿಗೆ ವಿರುದ್ಧ ಯಾವಾಗ್ಲೂ ಚಾಡಿ ಚುಚ್ತಿದ್ಲು, ಆದ್ರೆ ಏನು ಉಪಯೋಗ ಇರ್ಲಿಲ್ಲ. ಒಂದು ದಿನ ಪುಟ್ಟ ಕಿಶನ್ ಸೊಸೆನ ಎಲ್ಲಾದ್ರೂ ಸುತ್ತಾಡಿಸ್ಕೊಂಡು ಬಾ. ಪೂರಾ ದಿನ ಮನೇಲಿ ಕೆಲಸ ಮಾಡತಾನೆ ಇರುತ್ತಾಳೆ. ಹೋ ಅಮ್ಮ, ನಾವು ಗೋವಾಗೆ ಹೋಗ್ತೀವಿ. ಹೌದಾ? ಈ ವಿಷಯನ ಅತ್ತಿಗೆ ನಮಗೆ ಹೇಳೇ ಇರ್ಲಿಲ್ಲ. ಇದ್ ಬಿಟ್ಟು ಬೇರೆ ಎಲ್ಲಾನು ಪಂಚಾಯಿತಿ ಮಾಡ್ತಾರೆ. ಆದ್ರೆ ಗೋವಾ ವಿಷಯನ ಯಾಕೆ ಹೇಳಿಲ್ಲ? ಅರೆ, ಯಾಕಂದ್ರೆ ಇದು ಅವಳಿಗೂ ಗೊತ್ತಿರ್ಲಿಲ್ಲ ಶ್ವೇತಾ. ನಂಗೆ ಟಿಕೆಟ್ ಕಮ್ಮಿಲಿ ಸಿಗ್ತಾಯಿತ್ತು, ಅದಕ್ಕೆ ನಾನ್ ಬುಕ್ ಮಾಡ್ದೆ. ಹಾ ಖುಷಿ, ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ಬಿಡು, ಸಂಡೇ ಗೋವಾಗೆ ಹೋಗ್ತಾ ಇದೀವಿ. ಖುಷಿ ಪ್ಯಾಕ್ ಮಾಡ್ತಾ ಇರತ್ತಾಳೆ. ಆಗ ಅವರ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಹಾ ಇದೇ ನಮ್ಮ ಖುಷಿ. ಸೀರೆನಾ? ಅರೆ, ನೀವ್ ಗೋವಾಗ್ ಹೋಗ್ತಾ ಇರೋದು ಮಜಾ ಮಾಡೋಕ ಅಥವಾ ಮದುವೆಗ? ಹಾ. ಅಮ್ಮ, ಅಷ್ಟು ಮಾಡ್ರನ್ ಆಗಿರೋ ಬಟ್ಟೆ ಇಲ್ಲ ನನ್ ಹತ್ರ. ಅರ್ಥನೇ ಆಗ್ತಾ ಇಲ್ಲ ಏನ್ ಬಟ್ಟೆ ಇಟ್ಕೊಳ್ಳಿ ಅಂತ. ಅರೆ, ನಿಂದು ಮತ್ತೆ ಶ್ವೇತಾದು ಇಬ್ರದ್ದು ಒಂದೇ ಸೈಜ್. ಅವಳ ಮಾಡ್ರನ್ ಬಟ್ಟೆನ ಹಿಸ್ಕೊಂಡು ಹಾಕೋ, ಆಮೇಲೆ ಬಂದ್ಮೇಲೆ ವಾಪಸ್ ಕೊಡುವಂತೆ. ಹೂ ಅಮ್ಮ, ಅದು ಸರಿನೇ. ಖುಷಿ ಶ್ವೇತಾ ಹತ್ರ ಹೋಗಿ ಬಟ್ಟೆನ ಕೇಳ್ತಾಳೆ. ಇಲ್ಲಮ್ಮ, ಇಲ್ಲ, ನಾನ್ ನನ್ ಬಟ್ಟೆನೆಲ್ಲ ಕೊಡೋಲ್ಲ. ಎಲ್ಲ ಹಾಳಾಗುತ್ತೆ, ಎಲ್ಲ ಕಾಸ್ಟ್ಲಿ ಬಟ್ಟೆ. ಖುಷಿ ಬೇಜಾರಿಂದ ತನ್ನ ರೂಮ್ಗೆ ಬರ್ತಾಳೆ. ಆಗ ಅತ್ತೆ ಹೇಳ್ತಾಳೆ, ಎದ್ದೇಳು, ರೆಡಿಯಾಗು. ನಾನು ನಿಂಗೆ ಶಾಪಿಂಗ್ ಮಾಡಿಸ್ಕೊಂಡು ಬರ್ತೀನಿ ಗೋವಾಗೆ ಹೋಗೋಕೆ. ಅಷ್ಟೇ ಇನ್ನೇನು. ಅತ್ತೆ ಸೊಸೆ ಇಬ್ಬರು ಮಾರ್ಕೆಟ್ಗೆ ಹೋಗ್ತಾರೆ ಮತ್ತು ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಡ್ರೆಸ್ನ ತಗೊಂಡು ಮನೆಗೆ ಬರ್ತಾರೆ. ಅತ್ತಿಗೆಗೆ ಹೊಸ ಬಟ್ಟೆ ಕೊಡಿಸ್ತೀಯಾ ಅಂತ ಮೊದ್ಲೇ ಹೇಳಿದ್ರೆ ನಾನು ನನ್ ಬಟ್ಟೆನೇ ಕೊಡ್ತಾ ಇದ್ದೆ. ನಂಗೆ ಹೊಸ ಬಟ್ಟೆ ಕೊಡಿಸಬಹುದಿತ್ತಲ್ವಾ? ನೋಡು ಶ್ವೇತಾ, ಪರಿವಾರ ಅಂದ್ರೆ ಎಲ್ಲರೂ ಒಟ್ಟಿಗೆ ಇರೋದು ಅಂತ. ಬರೀ ನಂದನ್ನ ಮಾತ್ರ ಯೋಚನೆ ಮಾಡೋದ್ ಅಲ್ಲ. ಹಾಗೆ ನೀನು ಒಳ್ಳೆ ಸಂಸ್ಕಾರ ಕಲ್ತ್ಕೋಬೇಕು. ಮತ್ತೆ ಖುಷಿ, ಇವತ್ತಿಂದ ನೀನು ಮನೇಲಿ ಕೂಡ ಮಾಡ್ರನ್ ಡ್ರೆಸ್ ಹಾಕೊಳ್ಳಮ್ಮ.
ಬರೀ ಸೀರೆನೇ ಹಾಕೋಬೇಕು ಅಂತ ಯಾವ ರೂಲ್ಸ್ ಏನು ಇಲ್ಲ. ಅವತ್ತಿಂದ ಮನೆಯಲ್ಲಿ ಶ್ವೇತಾ ಮತ್ತು ಖುಷಿ ಒಂದೇ ತರ ಇರ್ತಿದ್ರು. ಒಂದು ದಿನ ನೆಂಟರು ಬರುತ್ತಾರೆ. ಪುಟ್ಟಿ, ನಿಮ್ಮ ಅಮ್ಮನ ಕರಿಯಪ್ಪ ಮಾತಾಡ್ಬೇಕು. ಖುಷಿ ಅವರ ಅತ್ತೆಗೆ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ನಿಮ್ಮ ಮಗಳು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಒಂದು ಸಂಬಂಧ ಬಂದಿದೆ. ನೀವು ಹೂ ಅಂದ್ರೆ ನಾನ್ ಕರ್ಕೊಂಡು ಬರ್ತೀನಿ ಅವರನ್ನ. ಹಾ, ಇವಳು ಮಗಳಲ್ಲ, ನನ್ ಸೊಸೆ. ಮನೇಲಿ ಎಲ್ಲ ಒಂದೇ ತರ ಇರ್ತೀವಿ. ಅಂದಂಗೆ ನನ್ ಮಗಳು ದೊಡ್ಡವಳಾಗಿದ್ದಾಳೆ. ಯಾವುದಾದ್ರೂ ಸಂಬಂಧ ಬಂದ್ರೆ ಹೇಳಿ. ನೆಂಟರು ಆ ಸಂಬಂಧನ ಕರ್ಕೊಂಡು ಅವರ ಮನೆಗೆ ಬರುತ್ತಾರೆ. ಆಗ ಶ್ವೇತಾನ ಅತ್ತೆ ಆಗೋವರು ಹೇಳ್ತಾರೆ, ಇದು ಮನೆ ಎಷ್ಟ್ ಅಂತಸ್ತಿದೆ. ಮತ್ತೆ ನಿಮ್ ಸೊಸೆ ಏನ್ ಬಟ್ಟೆ ಹಾಕೊಂಡಿದ್ದಾಳೆ? ಜೀನ್ಸ್ ಟಾಪ್. ಅರೆ ಸೀರೆ ಏನು ಇಲ್ವಾ ಇವಳತ್ರ? ಅಲ್ಲ, ಚಳಿಗಾಲ ಇದೆ. ಸೀರೆಯಲ್ಲಿ ಸೊಸೆ ಹೇಗ್ ಮ್ಯಾನೇಜ್ ಮಾಡುತ್ತಾಳೆ? ಅವಳು ಸೀರೆನೂ ಹಾಕ್ತಾಳೆ. ನೋಡಿ, ನಾವು ದೊಡ್ಡಮನೆಯವರು. ದುಡ್ಡಿಗೇನೂ ಕೊರತೆ ಇಲ್ಲ. ನಮ್ಮ ಹತ್ರ ಜಮೀನು, ಕೆಲ್ಸದವರು, ಆಳು ಕಾಲು ಎಲ್ಲ ಇದ್ದಾರೆ. ಆದ್ರೆ ನಮಗೆ ಸಂಸ್ಕಾರವಂತ ಸೊಸೆ ಬೇಕು. ಅರ್ಥ ಆಗ್ತಾ ಇದ್ದೀಯ ನಿಮ್ಗೆ? ಅತ್ತೆ ಏನೋ ಹೇಳೋ ಅಷ್ಟ್ರಲ್ಲಿ ಶ್ವೇತಾ ಹೇಳ್ತಾಳೆ, ಹಾಯ್ ರೇ, ದುಡ್ಡು, ಬಂಗಲೆ, ಆಳು ಕಾಳು, ಜಮೀನು. ಹಾ, ನಂಗೆ ಒಪ್ಪಿಗೆ ಇದೆ. ಅರೆ ಥಡಿ ಶ್ವೇತಾ, ನಾನ್ ಮಾತಾಡ್ತಾ ಇದೀನಲ್ವಾ? ನೋಡಿ, ನಮ್ಮ ಮನೇಲಿ ಇಷ್ಟೊಂದು ಸ್ವತಂತ್ರ ಸಿಗೋದಿಲ್ಲ. ಅರೆ ಹೂ ಅನ್ನಮ್ಮ, ಬೇಗ ಹೂ ಅನ್ನು. ಅತ್ತೆ ಏನು ತಾನೇ ಮಾಡ್ತಾಳೆ? ಮಗಳ ಮದುವೆನ ಇಂಥ ಮನೆಗೆ ಮಾಡ್ತಾಳೆ ಅಂದ್ರೆ ಅಲ್ಲಿ ಅವಳ ಆಚಾರ ವಿಚಾರ ಎರಡು ಹೊಂದಲ್ಲ. ಮದುವೆ ಆದ್ಮೇಲೆ ಒಂದಿನ ಫೋನ್ನಲ್ಲಿ, ಶ್ವೇತಾ ಮಗಳೇ, ಒಂದ್ಸರಿ ಮನೆಗೆ ಬಾ, ನಿನ್ನ ನೋಡ್ಬೇಕು ಅಂತ ತುಂಬಾ ಮನಸ್ಸಾಗಿದೆ. ಅಮ್ಮ, ಮನೇಲಿ ತುಂಬಾ ಕೆಲ್ಸ ಕಣಮ್ಮ. ಏನ್ ಮಾಡೋದು, ದೊಡ್ಡ ಮನೆ. ಆದ್ರೆ ಬರೋರು ಹೋಗೋರು ಜಾಸ್ತಿ. ಮಗಳೇ, ನಂಗೆ ಮುಂಚೆನೇ ಗೊತ್ತಿತ್ತು ಇದು ಹಿಂಗೆ ಅಂತ. ಆದ್ರೆ ನೀನೇ ಒಪ್ಕೋತಿರ್ಲಿಲ್ಲ. ಅಮ್ಮ ನೋಡು, ಎಲ್ಲ ಮನೇಲೂ ಹೀಗೆ ಇರೋದು. ನಿನ್ ಮಗಳಿಗೆ ಇಲ್ಲಿ ಸೀರೆನ ತಲೆಯಿಂದ ಇಲ್ಸೋ ಹಾಗೆ ಇಲ್ಲ. ಆದ್ರೆ ಅಲ್ಲಿ ಅತ್ತಿಗೆ ಸ್ಕರ್ಟ್ ಹಾಕೊಂಡು ತಿರ್ಗತ್ತ ಇರುತ್ತಾಳೆ. ಮಗಳೇ, ನಂಗೇನ್ ಗೊತ್ತಿತ್ತು ನನ್ ಮಗಳಿಗೆ ಅತ್ತೆ ಮನೆ ಹೆಸರಲ್ಲಿ ಜೈಲುಗೂಡು ಸಿಗುತ್ತೆ ಅಂತ. ಸರಿ ಕಣಮ್ಮ, ಫೋನ್ ಇಡ್ತೀನಿ. ಅತ್ತೆಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕು. ನಿಮ್ ತರ ಅಲ್ಲ, ಒಂದು ರೋಟಿ ಮಾಡಿ ಒಂದು ಪಲ್ಯ ಮಾಡಿ ಪೂರಾ ದಿನ ಫ್ರೀಯಾಗಿ ತಿರುಗೋ ತರ. ಅತ್ತೆ ಫೋನ್ ಇಡುತ್ತಾಳೆ, ಆದ್ರೆ ಯೋಚನೆಲಿ ಮುಳುಗ್ತಾಳೆ. ಒಂದು ಕಡೆ ಮಗಳು ಅವಳಿಗೆ ಏನು ಸ್ವತಂತ್ರನೇ ಇಲ್ಲ. ಇನ್ನೊಂದು ಕಡೆ ಸೊಸೆ ಅವಳನ್ನ ನೋಡಿದ್ರೆ ಮದುವೆಯಾಗಿದೆ ಅಂತಾನೂ ತಿಳಿಯಲ್ಲ. ಮಾರನೇ ದಿನ, ಖುಷಿ. ಹಾ ಅಮ್ಮ, ಹೇಳಿ, ಏನಾಯ್ತು? ಏನಾದರೂ ಬೇಕಿತ್ತ ನಿಮ್ಗೆ? ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಜಿಮ್ ಬಟ್ಟೀಲಿ ಸೊಸೆನ ನೋಡಿ ಅತ್ತೆಗೆ ಅವಳ ಮಗಳು ಸೀರೆಯಲ್ಲಿ ಇರೋದು ನೆನಪಾಗುತ್ತದೆ. ನೋಡು ಸೊಸೆ, ಮನೇಲಿ ಸೊಸೆ ತರ ಇರೋದನ್ನ ಕಲಿ. ಇಷ್ಟೊಂದು ಟೈಟ್ ಆಗಿರೋ ಡ್ರೆಸ್ ಹಾಕೊಂಡು ಜಿಮ್ಗೆ ಹೋಗೋದು ನಂಗೆ ಇಷ್ಟ ಆಗಲ್ಲ. ಹೋಗಿ ರೊಟ್ಟಿ ಮಾಡು. ರೋಟಿ? ಅಮ್ಮ, ಇವಾಗಿನ್ನು ಸಂಜೆ 6 ಗಂಟೆ. ಈ ಟೈಮ್ಲಿ ರೊಟ್ಟಿನ? ಇವಾಗೇನು ನನ್ನ ಊಟ ತಿಂಡಿಲೂ ರಿಸ್ಟ್ರಿಕ್ಷನಾ? ಅರೆ, ನಂಗೆ ಇಷ್ಟ ಬಂದಾಗ ನನ್ ಮನೇಲಿ ನಾನ್ ತಿನ್ನೋಕು ಕುಡಿಯೋಕು ಕಷ್ಟನಾ? ಸೊಸೆಗೆ ಕಸಿವಿಸಿ ಆಯ್ತು. ಅವಳಿಗೆ ಅರ್ಥ ಆಗೋಲ್ಲ. ಅವಳ ಅತ್ತೆ ನೆನ್ನೆ ತನಕ ಅಷ್ಟೊಂದು ಸಪೋರ್ಟಿವ್ ಇದ್ದವರು ಸಡನ್ ಆಗಿ ಏನಾಯ್ತು? ಅವಳು ಅಡುಗೆ ಮನೆಗೆ ಹೋಗ್ತಾಳೆ. ಬಿಸಿ ಬಿಸಿ ರೊಟ್ಟಿ ಜೊತೆ 2 ತರ ಪಲ್ಯ, ಚಟ್ನಿ ಎಲ್ಲಾನು ತಗೊಂಡು ಬರ್ತಾಳೆ. ಅಮ್ಮ, ಊಟ. ಇಷ್ಟೊಂದು ಊಟ? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡ. ಬಿಸಿ ರೊಟ್ಟಿ ಅಷ್ಟೇ ಕೇಳಿದ್ದು. ಆದ್ರೆ ಅಮ್ಮ, ನೀವು ರೊಟ್ಟಿನ ಯಾವುದು ಮನೆ ಹೆಸರಲ್ಲಿ ಜೈಲುಗೂಡು ಸಿಗುತ್ತೆ ಅಂತ. ಸರಿ ಕಣಮ್ಮ, ಫೋನ್ ಇಡ್ತೀನಿ. ಅತ್ತೆಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕು. ನಿಮ್ ತರ ಅಲ್ಲ, ಒಂದು ರೋಟಿ ಮಾಡಿ ಒಂದು ಪಲ್ಯ ಮಾಡಿ ಪೂರಾ ದಿನ ಫ್ರೀಯಾಗಿ ತಿರುಗೋ ತರ. ಅತ್ತೆ ಫೋನ್ ಇಡುತ್ತಾಳೆ, ಆದ್ರೆ ಯೋಚನೆಲಿ ಮುಳುಗ್ತಾಳೆ.
ಒಂದು ಕಡೆ ಮಗಳು ಅವಳಿಗೆ ಏನು ಸ್ವತಂತ್ರನೇ ಇಲ್ಲ, ಇನ್ನೊಂದು ಕಡೆ ಸೊಸೆ ಅವಳನ್ನ ನೋಡಿದ್ರೆ ಮದುವೆಯಾಗಿದೆ ಅಂತಾನೂ ತಿಳಿಯಲ್ಲ. ಮಾರನೇ ದಿನ. ಖುಷಿ ಖುಷಿ. ಹಾ ಅಮ್ಮ, ಹೇಳಿ, ಏನಾಯ್ತು? ಏನಾದರೂ ಬೇಕಿತ್ತ ನಿಮ್ಗೆ? ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಜಿಮ್ ಬಟ್ಟೀಲಿ ಸೊಸೆನ ನೋಡಿ ಅತ್ತೆಗೆ ಅವಳ ಮಗಳು ಸೀರೆಲಿ ಇರೋದು ನೆನಪಾಗುತ್ತದೆ. ನೋಡು ಸೊಸೆ, ಮನೇಲಿ ಸೊಸೆ ತರ ಇರೋದನ್ನ ಕಲಿ. ಇಷ್ಟೊಂದು ಟೈಟ್ ಆಗಿರೋ ಡ್ರೆಸ್ ಹಾಕೊಂಡು ಜಿಮ್ಗೆ ಹೋಗೋದು ನಂಗೆ ಇಷ್ಟ ಆಗಲ್ಲ. ಹೋಗಿ ರೊಟ್ಟಿ ಮಾಡು. ರೋಟಿ? ಅಮ್ಮ, ಇವಾಗಿನ್ನು ಸಂಜೆ 6 ಗಂಟೆ. ಈ ಟೈಮ್ಲಿ ರೊಟ್ಟಿನಾ? ಇವಾಗೇನು ನನ್ನ ಊಟ ತಿಂಡಿಲೂ ರಿಸ್ಟ್ರಿಕ್ಷನಾ? ಅರೆ, ನಂಗೆ ಇಷ್ಟ ಬಂದಾಗ ನನ್ ಮನೇಲಿ ನಾನ್ ತಿನ್ನೋಕು ಕುಡಿಯೋಕು ಕಷ್ಟನಾ? ಸೊಸೆಗೆ ಕಸಿವಿಸಿ ಆಯ್ತು. ಅವಳಿಗೆ ಅರ್ಥ ಆಗೋಲ್ಲ. ಅವಳ ಅತ್ತೆ ನೆನ್ನೆ ತನಕ ಅಷ್ಟೊಂದು ಸಪೋರ್ಟಿವ್ ಇದ್ದವರು ಸಡನ್ ಆಗಿ ಏನಾಯ್ತು? ಅವಳು ಅಡುಗೆ ಮನೆಗೆ ಹೋಗ್ತಾಳೆ. ಬಿಸಿ ಬಿಸಿ ರೊಟ್ಟಿ ಜೊತೆ 2 ಥರ ಪಲ್ಯ, ಚಟ್ನಿ ಎಲ್ಲಾನು ತಗೊಂಡು ಬರ್ತಾಳೆ. ಅಮ್ಮ, ಊಟ. ಇಷ್ಟೊಂದು ಊಟ? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡ. ಬಿಸಿ ರೊಟ್ಟಿ ಅಷ್ಟೇ ಕೇಳಿದ್ದು. ಆದ್ರೆ ಅಮ್ಮ, ನೀವು ರೊಟ್ಟಿನ ಯಾವುದ್ರಲ್ಲಿ ತಿಂತೀರಾ? ಪಲ್ಯ ಮಾಡ್ಲೇಬೇಕಿತ್ತು ಅಲ್ವಾ? ಅರೆ, ಹೊಟ್ಟೆ ಹಸಿವೆ ಸತ್ ಹೋಯಿತು ನಿನ್ ಹತ್ರ ವಾದ ಮಾಡಿ. ಹೋಗ್ ಕೆಲಸ ನೋಡು. ಪೂರಾ ಮನೆ ಕ್ಲೀನ್ ಮಾಡು. ಸ್ವಲ್ಪ ಹೊತ್ ಆದ್ಮೇಲೆ ಶ್ವೇತಾ ಮನೆಗೆ ಬರ್ತಾಳೆ. ಅರೆ ಖುಷಿ, ಬೇಗ ಕಾಫಿ ತಗೊಂಡು ಬಾ. ಹಬ್ಬದ ಅಡುಗೆ ಮಾಡು, ನನ್ ಮಗಳು ಬಂದಿದ್ದಾಳೆ. ಅರೆ ಇಲ್ಲಮ್ಮ, ಡ್ರೈವರ್ ಹೊರಗೆ ಇದ್ದಾನೆ. ನಾನು ಸ್ವಲ್ಪ ಮನೆ ಸಾಮಾನ್ ತಗೊಳ್ಳೋಕೆ ಅಂತ ಹೇಳಿ ಬಂದಿದ್ದೀನಿ, ನಾನ್ ಹೋಗ್ಬೇಕು. ಅರೆ ಮಗಳೇ, ಎಷ್ಟು ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ ನಿನ್ನ. 2-3 ದಿನ ಇದ್ದು ಹೋಗೋ ಹಾಗೆ ಬಾ. ನನ್ ಅತ್ತೆ ಸತ್ ಮೇಲೆ ಬರ್ತೀನಿ. ನಾನ್ ದಿನ ಬೇಡ್ಕೊಳ್ತೀನಿ ನನ್ ಅತ್ತೆ ಬೇಗ ಸಾಯ್ಲಿ ಅಂತ. ಸರಿ, ನಾನ್ ಹೋಗ್ ಬರ್ತೀನಿ ಅಮ್ಮ. ಅಯ್ಯೋ ದೇವರೇ, ಎಂತ ದಿನ ನೋಡಬೇಕಾಯ್ತು ನನ್ ಮಗಳಿಗೆ. ಅತ್ತೆ ಒಳಗೆ ಹೋಗ್ತಾಳೆ. ಅಲ್ಲಿ ಖುಷಿಯ ಜಿಮ್ ಫ್ರೆಂಡ್ ದುಕಾಲ್ ಬರುತ್ತೆ. ಯಾಕಮ್ಮ ಇವತ್ತು ಜಿಮ್ಗೆ ಬಂದಿಲ್ಲ? ಗೊತ್ತಿಲ್ಲಮ್ಮ, ಸಡನ್ ಆಗಿ ಅಮ್ಮಗೆ ಏನಾಯ್ತು ಅಂತ. ಬಿಡು, ಏನ್ ಮಾಡೋದು? ನಂಗೆ ಅನ್ನಿಸ್ತಾ ಇಲ್ಲ ನಾನು ಇನ್ಮುಂದೆ ಜಿಮ್ಗೆ ಬರ್ತೀನಿ ಅಂತ. ಖುಷಿ ಸ್ಪೀಕರ್ಲಿ ಮಾತಾಡ್ತಾ ಇದ್ಲು. ಅವರ ಅತ್ತೆ ಕೇಳಿಸ್ಕೊಳ್ತಾ ಇದ್ದಳು. ಈ ಅತ್ತೆದಿರೇ ಇಷ್ಟು. ನಾನ್ ಹೇಳೋದಿಷ್ಟೇ, ಆ ಮುದುಕಿ ಬೇಗ ಸಾಯ್ಲಿ, ನೀನ್ ಆರಾಮಾಗಿ ಇರೋ ಹಾಗಾಗ್ಲಿ. ಖುಷಿಗೆ ಅವಳ ಫ್ರೆಂಡ್ ಮಾತನ್ನ ಕೇಳಿ ತುಂಬಾ ಸಿಟ್ಟು ಬರುತ್ತೆ. ಅಮ್ಮನ ಬೇಗ ಸಾಯ್ಲಿ ಅಂತ ಯಾರ್ ಬೇಡ್ಕೊಳ್ತಾರೆ? ಮೋಹಿನಿ, ಯಾವತ್ತೂ ಈ ತರ ಮಾತಾಡ್ಬೇಡ ನನ್ ಹತ್ರ. ನಮ್ಮ ಮನೆ ಕಳಸನೆ ನಮ್ ಅತ್ತೆ. ಅವ್ರು ಏನ್ ಮಾಡಿದ್ರು ನಮ್ ಒಳ್ಳೆದಕ್ಕೆ ಮಾಡ್ತಾರೆ. ನಾನ್ ಹೇಳ್ತೀನಿ ನಮ್ ಅತ್ತೆ ಅಂತ. ಅತ್ತೇನ ಎಲ್ಲರಿಗೂ ಕೊಡ್ಲಿ ಅಂತ ಆ ದೇವರನ್ನ ಕೇಳ್ತೀನಿ. ಅತ್ತೆ ಈ ಮಾತನ್ನ ಕೇಳ್ತಾ ಇದ್ಲು. ಅವಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಮಗಳ ಹಣೆಬರದಲ್ಲಿ ಸೊಸೆಗೆ ಯಾಕೆ ಹೀಗ್ ಮಾಡ್ತಾ ಇದ್ದೆ ಅಂತ. ಖುಷಿ ಖುಷಿ, ಏನಾಯ್ತಮ್ಮ, ಜಿಮ್ಗೆ ಹೋಗೋದಿಲ್ವಾ? ನಮಸ್ಕಾರ ಮಕ್ಕಳೇ, ಇವತ್ತು ನಾವು ಇರುವೆ ಮತ್ತು ಪಾರಿವಾಳದ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಇರುವೆಯು ವಾಸವಾಗಿರುತ್ತದೆ. ಆ ಇರುವೆಗೆ ತುಂಬ ಬಾಯಾರಿಕೆಯಾಗಿರುತ್ತದೆ. ಬಾಯಾರಿಕೆಯಿಂದಾಗಿ ಇರುವೆಯು ನೀರನ್ನು ಹುಡುಕುತ್ತಾ ಹೋಗುತ್ತಿರುತ್ತದೆ. ಹೀಗೆ ಹುಡುಕುತ್ತಾ ಇರುವಾಗ ಇರುವೆಗೆ ಒಂದು ನದಿ ಕಾಣಿಸುತ್ತದೆ. ಆಗ ಇರುವೆಯು ನೀರು ಕುಡಿಯಲು ನದಿಯ ದಡಕ್ಕೆ ಬರುತ್ತದೆ. ಆದರೆ ಆಯಾ ತಪ್ಪಿ ನದಿಯ ಒಳಗೆ ಜಾರಿ ಬೀಳುತ್ತದೆ. ಅಯ್ಯೋ, ಕಾಪಾಡಿ 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 ಎಂದು ಕೂಗುತ್ತದೆ. ಅಲ್ಲೇ ಮರದ ಮೇಲೆ ಕುಳಿತಿದ್ದ ಒಂದು ಪಾರಿವಾಳ ಇದನ್ನು ಗಮನಿಸಿತು. ಇರುವೆಯ ಕೂಗನ್ನು ಕೇಳಿ ಥಟ್ಟನೆ ಮರದ ಮೇಲಿದ್ದ ಒಂದು ಎಲೆಯನ್ನು ಕಿತ್ತು ನದಿಯ ನೀರಿನಲ್ಲಿ ಇರುವೆ ಇದ್ದ ಜಾಗಕ್ಕೆ ಹಾಕುತ್ತದೆ. ಆಗ ಇರುವೆಯು ಆ ಎಲೆಯ ಸಹಾಯದಿಂದ ನದಿಯ ದಡವನ್ನೇ ತಲುಪಿತು. ಅಪ್ಪ, ಬದುಕಿತು ಬಡ ಜೀವ ಎಂದು ಪಾರಿವಾಳದ ಬಳಿ ಧನ್ಯವಾದ ಹೇಳಬೇಕೆಂದು ಬಂದಿತು.
ಕಷ್ಟದಿಂದ ಕಾಪಾಡಿದೆ, ನನ್ನ ಜೀವ ಉಳಿಸಿದೆ, ತುಂಬ ಧನ್ಯವಾದಗಳು ಎಂದಿತು. ಹೀಗೆ ದಿನಗಳು ಸಾಗುತ್ತಿರುವಾಗ ಒಂದು ದಿನ ಒಬ್ಬ ಬೇಟೆಗಾರ ಮಲಗಿದ್ದ ಪಾರಿವಾಳವನ್ನು ಕಂಡು ಅದನ್ನು ಬೇಟೆಯಾಡಲು ಬಂದ. ಇದನ್ನು ಗಮನಿಸಿದ ಇರುವೆ ಸ್ವಲ್ಪವೂ ತಡ ಮಾಡದೆ ಬೇಟೆಗಾರನ ಕಾಲನ್ನು ಕಚ್ಚಿಬಿಡುತ್ತದೆ. ಆಗ ಬೇಟೆಗಾರ ನೋವಿನಿಂದ ಕಿಟಾರನೆ ಕಿರುಚಿದ. ಆ ಸದ್ದಿಗೆ ಪಾರಿವಾಳ ಎಚ್ಚರಗೊಂಡು ಪುರ್ ಎಂದು ಹಾರಿ ಬೇಟೆಗಾರನಿಂದ ತಪ್ಪಿಸಿಕೊಂಡಿತು. ನೀತಿ ಕತೆ: ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಒಂದಲ್ಲ ಒಂದು ರೀತಿ ನಾವು ಕಷ್ಟದಲ್ಲಿದ್ದಾಗ ನಮಗೂ ಸಹಾಯ ಸಿಗುತ್ತದೆ. ಕನ್ನಡ ವರ್ಣಮಾಲೆಗಳು: ಅ ಅರಸ, ಆ ಆನೆ, ಇ ಇಲಿ, ಈ ಈಶ್ವರ, ಉ ಉಂಗುರ, ಊ ಊಟ, ರು ಋಷಿ, ಎ ಎಲೆ, ಏ ಏಣಿ, ಐ ಐದು, ಓ ಒಂಟೆ, ಓ ಓದು, ಔ ಔಷಧಿ, ಅಂಗಿ, ಅಹ, ಕ ಕಮಲ, ಖ ಖಡ್ಗ, ಗ ಗಡಿಯಾರ, ಘ ಘಂಟೆ, ಜ್ಞ ಚ ಚಮಚ, ಛ ಛತ್ರಿ, ಜ ಜಡೆ, ಝ ಝರಿ, ಜ್ಞ ಟ ಟಗರು, ಠ ಠಸ್ಸೆ, ಡ ಡಮರು, ಢ ಢಕ್ಕೆ, ಣ ನೊಣ, ತ ತರಕಾರಿಗಳು, ಥ ಥರಮಾಸ್, ದ ದನ, ಧ ಧನಸ್ಸು, ನ ನರಿ, ಪ ಪಲ್ಲಕ್ಕಿ, ಫ ಫಲ, ಬ ಬಸವ, ಭ ಭತ್ತ, ಮ ಮರ, ಯ ಯಕ್ಷಗಾನ, ರ ರಂಗೋಲಿ, ಲ ಲಡ್ಡು, ವ ವನ, ಶೇ ಶಂಕ, ಷ ಷಟ್ಕೋನ, ಸ ಸರ, ಹ ಹಂಸ, ಳ ಕೊಳ, ಕ್ಷ ಕ್ಷತ್ರಿಯ. ನಮಸ್ಕಾರ ಮಕ್ಕಳೇ, ನಾನಿವತ್ತು ಕಾಗಕ್ಕ ಮತ್ತು ಗುಬ್ಬಚ್ಚಕ್ಕನ ಕತೆ ಹೇಳ್ತೀನಿ. ಒಂದೂರಲ್ಲಿ ಕಾಗಕ್ಕ ಮತ್ತು ಗುಬ್ಬಚ್ಚಕ್ಕ ಅಂತ ಇದ್ರಂತೆ. ಅವರಿಬ್ಬರು ಮಾತಾಡ್ಕೊಳ್ತಿದ್ರಂತೆ. ಕಾಗಕ್ಕ ಇವತ್ತು ಸಂತೆಗೆ ಹೋಗೋಣ ಬರ್ತೀಯಾ ಅಂತ ಗುಬ್ಬಚ್ಚಕ್ಕ ಕೇಳ್ತಂತೆ. ಆಗ ಕಾಗಕ್ಕ ಸರಿ ಹೋಗೋಣ ನಡಿ ಗುಬ್ಬಚ್ಚಕ್ಕ ಅಂತ ಹೇಳ್ತಂತೆ. ಇಬ್ಬರು ಸಂತೆಗೆ ಹೋಗಿ ಗುಬ್ಬಚ್ಚಕ್ಕ ಎಲೆ ಅಡಿಕೆ ತೊಗೊಳ್ತಂತೆ. ಕಾಗಕ್ಕ ಮಾತ್ರ ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ಕರೆ, ಖರ್ಜೂರ ತೊಗೊಳ್ತಂತೆ. ತೊಗೊಂಡು ಮನೆಗೆ ವಾಪಸ್ ಆಗುವಾಗ ಜೋರಾಗಿ ಮಳೆ ಬರ್ತಿತ್ತಂತೆ. ಗುಬ್ಬಚ್ಚಕ್ಕಂದು ಹುಲ್ ಮನೆ ಆಗಿದ್ದರಿಂದ ಮಳೆಗೆಲ್ಲ ಕೊಚ್ಕೊಂಡು ಹೊಟ್ಟೈತಂತೆ. ಕಾಗಕ್ಕಂದು ಕಲ್ ಮನೆ ಆಗಿದ್ದರಿಂದ
ಮನೆ ಹೇಗಿತ್ತು ಹಾಗೆಯೇ ಇತ್ತಂತೆ. ಗುಬ್ಬಚ್ಚಕ್ಕ ಕಾಗಕ್ಕನ ಮನೆ ಹತ್ರ ಬಂದು, ಕಾಗಕ್ಕ ಕಾಗಕ್ಕ ಬಾಗ್ಲು ತೆಗಿ ಕಾಗಕ್ಕ, ಕಾಗಕ್ಕ ಕಾಗಕ್ಕ ಬಾಗ್ಲು ತೆಗಿ ಕಾಗಕ್ಕ ಅಂತಂತೆ. ಆಗ ಕಾಗಕ್ಕ, ತಡಿ ನನ್ನ ಮಕ್ಳಿಗೆ ಊಟ ಮಾಡಿಸ್ತಿದ್ದೀನಿ ಅಂತ ಹೇಳ್ತಂತೆ. ಆಗ ಮತ್ತೆ ಬಂತಂತೆ ಗುಬ್ಬಚ್ಚಕ್ಕ, ಕಾಗಕ್ಕ ಕಾಗಕ್ಕ ಬಾಗ್ಲು ತೆಗಿ ಕಾಗಕ್ಕ ಅಂತಂತೆ. ಆಗ ಕಾಗಕ್ಕ, ತಡಿ ನನ್ನ ಮಕ್ಕಳನ್ನ ಮಲಗಿಸ್ತಾ ಇದ್ದೀನಿ ಅಂತ ಹೇಳ್ತಂತೆ. ಮತ್ತೆ ಗುಬ್ಬಚ್ಚಕ್ಕ ಬಂದು, ಕಾಗಕ್ಕ ಕಾಗಕ್ಕ ಬಾಗ್ಲು ತೆಗಿ ಕಾಗಕ್ಕ ಅಂತಂತೆ. ಏನು ಗುಬ್ಬಚ್ಚಕ್ಕ, ಏನು ಸಮಾಚಾರ ಅಂತ ಕೇಳ್ತಂತೆ. ನಮ್ಮ ಮನೆ ಮಳೆಯಿಂದ ಕೊಚ್ಕೊಂಡು ಹೊಟ್ಟೋಗಿದೆ, ದಯವಿಟ್ಟು ಇವತ್ತೊಂದು ದಿವಸ ನಿಮ್ಮ ಮನೇಲಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಡು ಕಾಗಕ್ಕ ಅಂತ ಕೇಳ್ತಂತೆ. ಹ್ಞೂ ಸರಿ ಆಯಿತು ಉಳ್ಕೋ ಅಂತ ಹೇಳ್ತಂತೆ ಕಾಗಕ್ಕ. ಗುಬ್ಬಚ್ಚಕ್ಕ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಾಗಕ್ಕ ತಂದಿದ್ದು ಕಲ್ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲನೂ ಕಟುಮ್ ಅನ್ನಿಸ್ತಿತ್ತಂತೆ. ಆಗ ಕಾಗಕ್ಕ, ಗುಬ್ಬಚ್ಚಕ್ಕ ಏನದು ತಿಂತಿರೋದು ಅಂತಂತೆ. ಆಗ ಗುಬ್ಬಚ್ಚಕ್ಕ, ಏನಿಲ್ಲ ಕಾಗಕ್ಕ, ಅದೇ ಇವತ್ತು ಸಂತೆಲಿ ತಂದಿದ್ನಲ್ಲ ಎಲೆ ಅಡಿಕೆ ಅದನ್ನೇ ತಿಂತಾ ಇದ್ದೆ ಅಂತ ಹೇಳ್ತಂತೆ. ಆಮೇಲೆ ಮತ್ತೆ ಕಟುಮ್ ಅನ್ನಿಸ್ತಿತ್ತಂತೆ. ಮತ್ತೆ ಕೇಳ್ತಂತೆ, ಏನು ಗುಬ್ಬಚ್ಚಕ್ಕ ಅದು ಮತ್ತೆ ಸೌಂಡ್ ಬರ್ತಾ ಇದೆಯಲ್ಲ ಅಂತ. ಏನಿಲ್ಲ ಕಾಗಕ್ಕ, ಅದೇ ಎಲೆ ಅಡಿಕೆ ತಿಂತಾ ಇದ್ದೆ. ಕಾಗಕ್ಕ ತಂದಿದ್ದು ಕಲ್ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲನೂ ತಿಂದು ಖಾಲಿ ಮಾಡಿ ಬೆಳಗ್ಗೆ ಆಗಿದ ತಕ್ಷಣ ಪುರ್ರ್ ಅಂತ ಹಾರೋಯ್ತಂತೆ. ಈ ಕಡೆ ಕಾಗಕ್ಕನ ಮಕ್ಕಳು, ಅಮ್ಮ ಹೊಟ್ಟೆ ಹಸ್ವಾಗ್ತಿದೆ, ಏನಾದರೂ ಇದ್ದರೆ ಕೊಡಮ್ಮ ಅಂತ ಕೇಳ್ತಂತ. ಆಗ ಕಾಗಕ್ಕ, ತಡಿ ನೆನ್ನೆ ಸಂತೆಯಿಂದ ನಿಮಗೆ ಕಲ್ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ತಂದಿದ್ದೀನಿ ಕೊಡ್ತೀನಿ ಅಂತ ಹೇಳಿ ಅಟ್ಟದ ಮೇಲೆ ಹೋಗಿ ನೋಡಿದರೆ ಆಶ್ಚರ್ಯ ಆಯ್ತಂತೆ. ಗುಬ್ಬಚ್ಚಕ್ಕ ಎಲ್ಲನೂ ತಿಂದು ಈ ಥರ ಗಲೀಜು ಮಾಡಿ ಹೋಗಿದ್ಯಾ, ತಡಿ ನಿನಗೆ ಮಾಡ್ತೀನಿ ಇವತ್ತು ಬುದ್ಧಿ ಕಲಿಸ್ತೀನಿ ಅಂತ ಕಾಯ್ಕೊಂಡಿತ್ತಂತೆ. ಅದೇ ಸಮಯಕ್ಕೆ ಸರಿಯಾಗಿ ಗುಬ್ಬಚ್ಚಕ್ಕ ಕಾಗಕ್ಕನ ಮನೆಗೆ ಬಂತಂತೆ. ಕಾಗಕ್ಕ ನಾನು ಗಲೀಜು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರಿದ್ರೆ ಕೊಡ್ತೀಯಾ ಅಂತ ಕೇಳ್ತಂತೆ. ಆಗ ಕಾಗಕ್ಕ, ತಡಿ ಬರ್ತೀನಿ ಅಂತ ಹೇಳಿ ಮೊಗ್ಚ ಕೈನ ಬಿಸಿ ಮಾಡ್ಕೊಂಡು ಬಂದು ಗುಬ್ಬಚ್ಚಕ್ಕಂಗೆ ಬರೆ ಹಾಕ್ತಂತೆ. ಆಗ ಗುಬ್ಬಚ್ಚಕ್ಕ, ಅಯ್ಯೋ ಉರಿ ಅಂತ ಹೇಳಿ ಪುರ್ರ್ ಅಂತ ಹಾರೋಯ್ತಂತೆ. ನಮಸ್ಕಾರ ಮಕ್ಕಳೇ, ಇವತ್ತು ನಾವು ಕಿಲಾಡಿ ನರಿಯ ಉತ್ತರದ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಹಾಗೂ ದಟ್ಟವಾದ ಕಾಡಿತ್ತು. ಆ ಕಾಡಿನಲ್ಲಿ ಎಲ್ಲ ವಿಧವಾದ ಕಾಡು ಪ್ರಾಣಿಗಳು ವಾಸವಾಗಿದ್ದವು. ಕಾಡಿನ ರಾಜನಾದ ಸಿಂಹನು ಒಂದು ಗುಹೆಯಲ್ಲಿ ವಾಸವಾಗಿತ್ತು. ಆ ಗುಹೆಯಿಂದ ತುಂಬ ದುರ್ವಾಸನೆ ಬರುತ್ತಿತ್ತು. ಏಕೆಂದರೆ ಸಿಂಹದಿಂದ ಅಳಿದುಳಿದ ಮಾಂಸದ ತುಂಡುಗಳು, ಸತ್ತ ಪ್ರಾಣಿಗಳ ಮೂಳೆಗಳೆಲ್ಲವೂ ಅಲ್ಲೇ ಇದ್ದವು. ಹಾಗಾಗಿ ದುರ್ವಾಸನೆ ಬರುತ್ತಿತ್ತು. ಆ ಗುಹೆಯ ಸುತ್ತಮುತ್ತ ಪ್ರಾಣಿಗಳು ಓಡಾಡುವಾಗ ಮೂಗನ್ನು ಸಿಂಡರಿಸಿ ಓಡಾಡುವಂತಾಗಿತ್ತು. ಇದನ್ನು ಅರಿತ ಸಿಂಹವು ಅದರ 3 ಮಂತ್ರಿಗಳಾದ ಚಿರತೆ, ಕೋತಿ ಮತ್ತು ನರಿಯನ್ನು ಗುಹೆಗೆ ಕರೆಸಿಕೊಂಡಿತು. ಸಿಂಹ ಮೊದಲು ಚಿರತೆಯನ್ನು ಕೇಳಿತು. ಹೇ ಚಿರತೆ, ನೀನು ಹೇಳು, ಈ ಗುಹೆಯಲ್ಲಿ ನಿನಗೆ ದುರ್ವಾಸನೆ ಬರುತ್ತಿದೆಯೇ? ಅದಕ್ಕೆ ಚಿರತೆ ಯೋಚಿಸುತ್ತಾ, ನಾನು ನಿಜವನ್ನು ಹೇಳಿದರೆ ನನ್ನನ್ನು ಕೊಂದೇ ಹಾಕಿಬಿಡಬಹುದು ಎಂದು ಭಯಪಟ್ಟು ಸುಳ್ಳು ಹೇಳುವುದೇ ಒಳ್ಳೆಯದೆಂದು ತಿಳಿದು, ಸಿಂಹರಾಜ, ಇಲ್ಲಿ ಯಾವ ದುರ್ವಾಸನೆಯೂ ಬರುತ್ತಿಲ್ಲ ಎಂದು ಹೇಳಿತು. ಅದಕ್ಕೆ ಸಿಂಹರಾಜ ಜೋರಾಗಿ ಘರ್ಜಿಸಿತು. ಅದನ್ನು ಕಂಡ ಚಿರತೆ ಭಯದಿಂದ ಓಡಿ ಹೋಯಿತು. ನಂತರ ಸಿಂಹವು ಕೋತಿಯನ್ನು ಕೇಳಿತು. ಹೇ ಕೋತಿ, ನೀನು ಹೇಳು, ಇಲ್ಲಿ ದುರ್ವಾಸನೆ ಬರುತ್ತಿದೆಯೇ? ಆಗ ಕೋತಿ ಯೋಚಿಸಿತು. ಅಯ್ಯೋ, ಚಿರತೆ ಸುಳ್ಳನ್ನು ಹೇಳಿ ಅಪಾಯಕ್ಕೆ ಸಿಲುಕಿಕೊಂಡಿತು. ನಾನು ನಿಜವನ್ನೇ ಹೇಳುವುದು ಒಳ್ಳೆಯದು ಎಂದು ತಿಳಿದು, ಹೌದು ಸಿಂಹರಾಜ, ತುಂಬಾ ದುರ್ವಾಸನೆ ಬರುತ್ತಿದೆ ಎಂದ ಕೂಡಲೇ ಸಿಂಹಕ್ಕೆ ತುಂಬಾ ಸಿಟ್ಟು ಬಂದು ಅದರ ಮೇಲೆ ಘರ್ಜಿಸಿತು. ಅಲ್ಲಿಂದ ಕೋತಿಯೂ ಸಹ ಓಡಿ ಹೋಯಿತು. ನಂತರ ಇನ್ನು ನರಿಯ ಸರದಿ ಬಂದಿತು. ಹೇ ನರಿ, ನೀನು ಹೇಳು, ಇಲ್ಲಿ ವಾಸನೆ ಬರುತ್ತಿದೆಯೇ? ನರಿಯು ತುಂಬ ಜಾಣತನದಿಂದ ಯೋಚಿಸಿ, ಸಿಂಹರಾಜ, ನನಗೆ ನೆಗಡಿಯಾಗಿದೆ,
ನನಗೆ ಯಾವ ವಾಸನೆಯನ್ನು ಕಂಡುಹಿಡಿಯಲು ಆಗುತ್ತಿಲ್ಲವಲ್ಲ ಎಂದು ಜಾಣತನದಿಂದ ಉತ್ತರ ಕೊಟ್ಟಿತು. ಇದನ್ನು ಕೇಳಿ ಸಿಂಹವು ತುಂಬ ಸಂತೋಷಗೊಂಡು ನಗುತ್ತಾ, ಭಲೇ ನರಿ, ನೀನು ತುಂಬ ಬುದ್ಧಿವಂತ ಎಂದು ಸಿಂಹವು ಬುದ್ಧಿವಂತ ನರಿ ಎಂಬ ಬಿರುದನ್ನು ನರಿಗೆ ಕೊಟ್ಟು ಅದಕ್ಕೆ ಕಿರೀಟವನ್ನಿಟ್ಟು ಸನ್ಮಾನಿಸಿತು. ನೀತಿ ಕತೆ: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನಮಸ್ಕಾರ ಮಕ್ಕಳೇ, ಈ ದಿನ ನಾವು ಒಂದು ಚತುರ ಕಾಗೆಯ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡಿತ್ತು. ಅದು ಬೇಸಿಗೆಯ ಬರಬಿಸಿಲಿನ ಸಮಯ. ಸೂರ್ಯನ ತಾಪಕ್ಕೆ ಎಲ್ಲ ನದಿಗಳು, ಹಳ್ಳಗಳು, ಬಾವಿಗಳು ಬತ್ತಿ ಹೋಗಿದ್ದವು. ಹೀಗಿರುವಾಗ ಅದೇ ಕಾಡಿನಲ್ಲಿ ಒಂದು ಕಾಗೆಯು ವಾಸವಾಗಿತ್ತು. ಆ ಕಾಗೆಗೆ ತುಂಬಾ ಬಾಯಾರಿಕೆಯಾಗಿರುತ್ತದೆ. ಯೋ ದೇವರೇ, ಎಂತ ಉರಿ ಬಿಸಿಲು! ಕುಡಿಯಲು ಒಂದು ಚೂರೂ ನೀರಿಲ್ಲ. ಎಲ್ಲಾದರೂ ಹೋಗಿ ನೀರು ಕುಡಿದುಕೊಂಡು ಬರಬೇಕು. ಹೀಗೆ ನೀರಿಗಾಗಿ ಹುಡುಕುತ್ತಾ ಹಾರಿ ಹೋಗುತ್ತಿರುತ್ತದೆ. ಎಲ್ಲಿ ನೋಡಿದರೂ ನೀರಿನ ಸುಳಿವೇ ಸಿಗುತ್ತಿರಲಿಲ್ಲ. ಹಾಗೆ ಇನ್ನೂ ಮುಂದೆ ಹಾರುತ್ತಾ ಸಾಗುತ್ತಿರುವಾಗ ದೂರದಲ್ಲಿ ಒಂದು ಮನೆ ಕಾಣುತ್ತದೆ. ಆ ಮನೆಯ ಬಳಿ ನೀರು ಇರಬಹುದೆಂದು ಭಾವಿಸಿ ಆ ಮನೆಯ ಬಳಿ ಇರುವ ಮರದ ಮೇಲೆ ಬಂದು ಕೂರುತ್ತದೆ. ಆಗ ಆ ಕಾಗೆಗೆ ಮನೆಯ ಮುಂದೆ ಇರುವ ಒಂದು ಮಣ್ಣಿನ ಮಡಿಕೆ ಕಾಣುತ್ತದೆ. ಅದನ್ನು ನೋಡಿ ಕಾಗೆ ಸಂತೋಷಗೊಂಡು ಅದರ ಹತ್ತಿರ ಹೋಗಿ ಬಗ್ಗಿ ನೋಡಿತು. ನೀರನ್ನು ಕುಡಿಯಲು ಅದರ ಕೊಕ್ಕನ್ನು ಮುಂದೆ ಚಾಚುತ್ತದೆ. ಅದಕ್ಕೆ ನೀರು ಸಿಗುತ್ತಿರಲಿಲ್ಲ. ಯೋ ದೇವರೇ, ಈ ಮಡಿಕೆಯಲ್ಲಿ ನೀರಿದೆ, ಆದರೆ ನನಗೆ ಕುಡಿಯಲು ಆಗುತ್ತಿಲ್ಲವಲ್ಲ, ಏನು ಮಾಡುವುದು ಎಂದು ಯೋಚಿಸುತ್ತಿರುತ್ತದೆ. ಆಗ ಅದಕ್ಕೆ ಒಂದು ಉಪಾಯ ಹೊಳೆಯುತ್ತದೆ. ಈ ಮಡಿಕೆಗೆ ಕಲ್ಲುಗಳನ್ನು ಹಾಕಿದರೆ ನೀರು ಮೇಲೆ ಬರುತ್ತದೆ. ಆಗ ನಾನು ನೀರು ಕುಡಿಯಬಹುದು ಎಂದು ಯೋಚಿಸುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲುಗಳನ್ನು ಮಡಿಕೆಯ ಒಳಗೆ ಹಾಕಲು ಶುರು ಮಾಡುತ್ತದೆ. ಮೆಲ್ಲನೆ ನೀರು ಮೇಲೆ ಬರುತ್ತದೆ. ಆಗ ಕಾಗೆಗೆ ಖುಷಿಯಾಗಿ ನೀರನ್ನು ಕುಡಿದು ಅಲ್ಲಿಂದ ಸಂತೋಷದಿಂದ ಹಾರಿ ಹೋಗುತ್ತದೆ. ನೀತಿ ಕತೆ: ಉಪಾಯದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ನಮಸ್ಕಾರ ಮಕ್ಕಳೇ, ಇವತ್ತು ನಾವು ಬುದ್ಧಿವಂತ ನರಿ ಮತ್ತು ಮೂರ್ಖ ಕಾಗೆಯ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡಿತ್ತು. ಆ ಕಾಡಲ್ಲಿ ನರಿ ಮತ್ತು ಕಾಗೆ ವಾಸವಾಗಿತ್ತು. ಒಂದು ದಿನ ಆ ನರಿಯು ತುಂಬ ಹೊಟ್ಟೆ ಹಸಿವಿನಿಂದ ಕಾಡಲ್ಲಿ ಆಹಾರ ಹುಡುಕುತ್ತಾ ಸುತ್ತಾಡುತ್ತಿತ್ತು. ಅದೇ ಸಮಯಕ್ಕೆ ಒಂದು ಕಾಗೆಯು ತನ್ನ ಆಹಾರವನ್ನು ಹುಡುಕುತ್ತಾ ಹೊರಟಿತು. ಅದೃಷ್ಟವಶಾತ್ ಆ ಕಾಗೆಗೆ ಮಾಂಸದ ತುಂಡೇ ಆಹಾರವಾಗಿ ದೊರೆಯಿತು. ಆ ಮಾಂಸದ ತುಂಡನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡು ಪುರ್ ಎಂದು ಹಾರಿ ಹೋಗಿ ಒಂದು ಮರದ ಮೇಲೆ ಕೂರುತ್ತದೆ. ಇತ್ತ ಈ ನರಿಯು ಆಹಾರಕ್ಕಾಗಿ ಹುಡುಕುತ್ತಾ ಬರುವಾಗ ಆ ಕಾಗೆಯು ಮಾಂಸದ ತುಂಡನ್ನು ಕಚ್ಚಿಕೊಂಡು ಕೂತಿರುವುದನ್ನು ಗಮನಿಸಿತು. ಹೇಗಾದರೂ ಮಾಡಿ ಆ ಮಾಂಸದ ತುಂಡನ್ನು ನಾನು ತಿನ್ನಬೇಕಲ್ಲ. ಆದರೆ ಆ ಕಾಗೆಯಿಂದ ಮಾಂಸವನ್ನು ಕಸಿದುಕೊಳ್ಳುವುದು ಹೇಗೆ? ಉಪಾಯ ಹೊಳೆಯಿತು. ಆ ಕಾಗೆಯ ಬಳಿ ಬಂದು, ಹೇ ಕಾಗೆ, ನೀನು ಎಷ್ಟು ಸುಂದರವಾಗಿ ಹಾಡು ಹೇಳುತ್ತೀಯ. ನಿನ್ನ ಕಂಠ ತುಂಬಾ ಸುಮಧುರವಾಗಿದೆ. ನನಗೋಸ್ಕರ ಒಂದು ಹಾಡನ್ನು ಹೇಳುತ್ತೀಯಾ ಎಂದು ಹೊಗಳಿತು. ಆಗ ಆ ಕಾಗೆಗೆ ತುಂಬ ಖುಷಿಯಾಗಿ ತಟ್ಟನೆ ಅದರ ಬಾಯನ್ನು
ಬಿಟ್ಟು ಬಿಟ್ಟಿತು. ಕಾ 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 ಇದು ಅದರ ಬಾಯಿಂದ ಕೆಳಗೆ ಜಾರಿ ಬೀಳುತ್ತದೆ. ತಕ್ಷಣವೇ ನರಿ ಆ ತುಂಡನ್ನು ತಿಂದು ಬಿಡುತ್ತದೆ. ಕಾಗೆಗೆ ತುಂಬಾ ದುಃಖವಾಗಿ ತನ್ನ ಆಹಾರವು ಬೇರೆಯವರ ಪಾಲಾಯಿತೆಂದು ಅಳಲು ಆರಂಭಿಸುತ್ತದೆ. ಇತ್ತ ಈ ನರಿಯು ಕಾಗೆಗೆ ಹೇಳುತ್ತದೆ, ಹೇ ಕಾಗೆ, ನಿನ್ನಿಂದ ನನ್ನ ಹೊಟ್ಟೆ ತುಂಬಿತು, ಧನ್ಯವಾದ ಎಂದು ಹೇಳಿ ಸಂತೋಷದಿಂದ ಅಲ್ಲಿಂದ ಹೊರಡುತ್ತದೆ. ನೀತಿ ಕತೆ: ಹೊಗಳಿಕೆಯ ಮಾತುಗಳಿಂದ ಮೋಸ ಹೋಗಬಾರದು. ನಮಸ್ಕಾರ ಮಕ್ಕಳೇ. ಈ ದಿನ ನಾವು 3 ಪುಟ್ಟ ಹಂದಿ ಮರಿಗಳ ಕಥೆಯನ್ನ ಕೇಳೋಣ. ಒಂದಾನೊಂದು ಕಾಲದಲ್ಲಿ 3 ಹಂದಿ ಮರಿಗಳು ಅದರ ಅಮ್ಮನ ಜೊತೆ ವಾಸವಾಗಿದ್ದವು. ಅವು ತುಂಬಾ ಅನ್ಯೋನ್ಯವಾಗಿ ಆಟವಾಡಿಕೊಂಡಿದ್ದವು. ಅಮ್ಮ ಮತ್ತು ಮಕ್ಕಳ ನಡುವೆ ಮಾತುಕತೆ ಆರಂಭವಾಯಿತು. ಆಗ ಅಮ್ಮ ಹೇಳುತ್ತಾಳೆ, ಮಕ್ಕಳೇ, ನೀವು ದೊಡ್ಡವರಾಗಿದ್ದೀರಾ. ಇನ್ನು ಮುಂದೆ ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಬೇಕು ಎಂದು ಸ್ವಲ್ಪ ದುಡ್ಡನ್ನು ಕೊಟ್ಟು ಅವರನ್ನು ಕಳುಹಿಸಿಕೊಡುತ್ತದೆ. ಹುಷಾರು ಮಕ್ಕಳೇ, ನೀವೇನಾದರೂ ಸಾಧಿಸ್ಕೊಂಡು ಬನ್ನಿ, ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹೀಗೆ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಆ 3 ಹಂದಿ ಮರಿಗಳು ಮುಂದಿನ ಜೀವನದ ಬಗ್ಗೆ ಮಾತನಾಡಲು ಆರಂಭಿಸಿದವು. ಈಗ ನಮಗೆ ನಮ್ಮನ್ನು ಗುರುತಿಸಿಕೊಳ್ಳಲು ಅವಕಾಶ ಸಿಕ್ಕಿದೆ. ನಾವು ಏಕೆ ನಮ್ಮ ದಾರಿಯನ್ನು ನಾವು ನೋಡಿಕೊಳ್ಳಬಾರದು? ಹೌದು ತಮ್ಮ, ನೀನು ಹೇಳೋದು ಸರಿನೇ. ನಮ್ಮ ದಾರಿ ನಾವೇ ಕಟ್ಕೋಬೇಕು. ಈ 2 ಹಂದಿ ಮರಿಗಳ ಅಣ್ಣನಿಗೆ ಇದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಏಕೆಂದರೆ ಬೇರೆ ಬೇರೆಯಾದರೆ ತಮ್ಮಂದಿರನ್ನು ಯಾರಾದರೂ ಏನಾದರೂ ಮಾಡಬಹುದೆಂಬ ಭಯವಿತ್ತು. ಹೇ ತಮ್ಮಂದಿರ, ನನಗೆ ನೀವು ಹೇಳ್ತಿರೋದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಮ್ಮ ಒಗ್ಗಟ್ಟು ನಮ್ಮ ಶಕ್ತಿ, ಮತ್ತು ನಮ್ಮ ಒಗ್ಗಟ್ಟನ್ನು ಹೊಡೆಯೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ನೀನು ಯಾವಾಗಲೂ ಹೀಗೇನೆ ಬೋಧನೆ ಮಾಡೋದೇ ಆಯಿತು. ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ಹೌದು, ನಾವು ಈಗ ಅಮ್ಮನ ಮಾತು ಕೇಳೋ ಮಕ್ಕಳಲ್ಲ. ನಾವು ಬೆಳೆದಿದ್ದೇವೆ. ನಿನ್ನ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಆಯಿತು, ನನಗೆ ಒಪ್ಪಿಗೆ ಇದೆ. ಆದರೆ ನನ್ನ ಹತ್ತಿರ ಒಂದು ಉಪಾಯವಿದೆ. ಅದರಿಂದ ನಮಗೆಲ್ಲ ಸಹಾಯವಾಗುತ್ತದೆ. ಓ, ನಾವೆಲ್ಲರೂ ಬೇರೆ ಬೇರೆ ಮನೆ ಕಟ್ಕೊಂಡಿರೋಣ. ನನ್ನ ಮುದ್ದು ಅಣ್ಣ, ಇದೇ ಕೊನೆಯ ನಿರ್ಧಾರ, ಆಯ್ತಾ? ಇರು, ನಾನಿನ್ನೂ ಮುಗಿಸಿಲ್ಲ. ನಾವೆಲ್ಲರೂ ಅಕ್ಕಪಕ್ಕದಲ್ಲೇ ಮನೆ ಕಟ್ಕೊಳ್ಳೋಣ. ಯಾಕಂದರೆ ಯಾರಾದರೂ ನಮ್ಗೆ ತೊಂದರೆ ಮಾಡಿದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಬೋದು. ಹೌದು ತಮ್ಮ, ಅಣ್ಣ ಹೇಳ್ತಿರೋದು ನಿಜ. ಆಯಿತು, ನನಗೊಪ್ಪಿಗೆ. ಆದರೆ ನಾನು ಅಂದ್ಕೊಳ್ತೀನಿ ನನಗೆ ಯಾವ ತೊಂದರೆನೂ ಆಗೋದಿಲ್ಲ ಅಂತ. ಬೆಳಗ್ಗೆ ಆದ ಕೂಡಲೇ ಅವರು ಮನೆ ಕಟ್ಟಿಕೊಳ್ಳುವ ಜಾಗವನ್ನು ನಿರ್ಧಾರ ಮಾಡಿದರು. ಹಾಗೆ ಮನೆ ಕಟ್ಟುವ ಸಾಮಗ್ರಿಗಳನ್ನು ತರಲು ಹೊರಟರು. ಯಾವ ಥರ ಮನೆ ಕಟ್ಟೋದು? ಹುಲ್ಲಿನ ಮನೆ ಕಟ್ಟೋದ್ರಿಂದ ತುಂಬ ಸುಲಭ ಮತ್ತು ಕಡಿಮೆ ದುಡ್ಡು. ಉಳಿದಿರೋ ಹಣದಿಂದ ಒಂದು ಹಾಸಿಗೆ ತಗೋಬೋದಲ್ಲ. ಹೀಗೆ ಯೋಚನೆಯನ್ನು ಮಾಡಿ ಪಟ್ಟಣಕ್ಕೆ ಹೋಗಿ ಹುಲ್ಲನ್ನು ತೆಗೆದುಕೊಂಡು ಮನೆ ಕಟ್ಟಲು ಸಿದ್ಧವಾಯಿತು. ನಾನು ಯಾವ ಥರ ಮನೆ ಕಟ್ಟಲಿ? ಕಟ್ಟಿಗೆ ಮನೆ ಕಟ್ಟೋದ್ರಿಂದ ತುಂಬ ತಂಪಾಗಿರುತ್ತೆ ಮತ್ತು ಕಡಿಮೆ ಖರ್ಚು. ಉಳಿದ ಹಣದಿಂದ ಒಂದು ಮೃದುವಾದ ಹಾಸಿಗೆಯನ್ನು ತಗೋಬೋದಲ್ಲ ಎಂದು ಯೋಚನೆ ಮಾಡಿ ಕಟ್ಟಿಗೆಗಳನ್ನು ತೆಗೆದುಕೊಂಡು ಮನೆ ಕಟ್ಟಲು ತಯಾರಾಯಿತು. ಆದರೆ 3ನೆಯದು ಅವರಿಬ್ಬರಿಗಿಂತ ದೊಡ್ಡವನಾದ್ದರಿಂದ ತುಂಬ ಯೋಚನೆ ಮಾಡಿ ಬಹಳ ಕಾಲ ಉಳಿಯುವ ಬಲಿಷ್ಠವಾದ ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಿಕೊಳ್ಳಲು ನಿರ್ಧಾರ ಮಾಡಿತು. ನಾನು ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕಿಂತ ತುಂಬ ಕಾಲ ಉಳಿಯುವ ಬಲಿಷ್ಠವಾದ ಮನೆಯನ್ನು ಕಟ್ಕೊಳ್ಳೋದೇ ಒಳ್ಳೆಯದು. ಇಟ್ಟಿಗೆ ಮತ್ತು ಸಿಮೆಂಟನ್ನು ತೆಗೆದುಕೊಂಡು ಮನೆ ಕಟ್ಟುವ ನಿರ್ಧಾರವನ್ನು ಮಾಡಿತು. ಮೊದಲನೆಯದು ಹುಲ್ಲಿನ ಮನೆಯನ್ನು ಕಟ್ಟಿತು. 2ನೆಯದು ಕಟ್ಟಿಗೆಯ ಮನೆಯನ್ನು ಕಟ್ಟಿಕೊಂಡಿತು.
ದೊಡ್ಡ ಹಂದಿಯು ಇಟ್ಟಿಗೆಯ ಮನೆಯನ್ನು ಕಟ್ಟಿಕೊಂಡಿತು. ಹೀಗೆ ಹಂದಿ ಮರಿಗಳು ಮನೆ ಕಟ್ಟಿಕೊಂಡು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದವು. ಸ್ವಲ್ಪ ದಿವಸ ಕಳೆದ ನಂತರ ಒಂದು ತೋಳ ಈ 3 ಹಂದಿಗಳನ್ನು ನೋಡಿ ತಿನ್ನಬೇಕೆಂದು ನಿರ್ಧಾರ ಮಾಡಿತು. ತೋಳ ಮೊದಲು ಹುಲ್ಲಿನ ಮನೆಯ ಹಂದಿಯನ್ನು ತಿನ್ನಲು ನಿರ್ಧಾರ ಮಾಡಿತು. ಹೇ ಚಿಕ್ಕ ಹಂದಿ, ಬಾ ಹೊರಗೆ, ಇಲ್ಲವಾದರೆ ನಾನೇ ನಿನ್ನ ಮನೆಯ ಒಳಗೆ ಬರುತ್ತೇನೆ. ಆಗ ಭಯದಿಂದ ಹಂದಿ ಮರಿಯು ಹೇಳಿತು, ಇಲ್ಲ, ನಾನು ತೆಗೆಯಲ್ಲ. ಹಾ, ಹೌದಾ? ಹಾಗಾದರೆ ನಿನ್ನೆ ಹೊರಗೆ ಬರುವಂತೆ ಮಾಡುತ್ತೇನೆ. ತೋಳವು ಗಾಳಿಯನ್ನು ಊದಿದರ ಬಸಕ್ಕೆ ಹುಲ್ಲಿನ ಮನೆಯು ಹಾರಿ ಹೋಯಿತು. ಆ ಹಂದಿಯು ಹೆದರಿ ಅಲ್ಲಿಂದ ಅದರ ಸಹೋದರನ ಮನೆಗೆ ಓಡಿ ಹೋಗುತ್ತದೆ. ಯಾಕೆ? ಏನಾಯ್ತು? ಯಾಕೆ ಓಡಿ ಬಂದೆ? ಅಯ್ಯೋ, ತೋಳ ನನ್ನ ಮನೆಯನ್ನು ಕೆಡವಿ ನನ್ನನ್ನು ತಿನ್ನಲು ಬಂದಿತ್ತು, ಅದಕ್ಕೆ ಹೆದರಿ ಓಡಿ ಬಂದೆ. ಹೌದಾ? ಭಯ ಪಡಬೇಡ, ಇಲ್ಲೇ ಇರು ಎಂದಿತು. ಅಷ್ಟರಲ್ಲಿ ತೋಳವು ಕಟ್ಟಿಗೆಯ ಮನೆಯ ಹತ್ತಿರ ಬಂದಿತು. ಹೇ ಹಂದಿ ಮರಿಗಳ, ಬೇಗ ಬಾಗ್ಲು ತೆಗಿರಿ, ಇಲ್ಲವಾದ್ರೆ ನಾನೇ ಒಳಗೆ ಬಂದ್ಬಿಡ್ತೀನಿ. ಹಂದಿ ಮರಿಯು ಹೇಳಿತು, ನೀನೇನಾದ್ರೂ ಮಾಡ್ಕೋ, ನಾನ್ ಬಾಗ್ಲು ತೆಗಿಯಲ್ಲ, ನನ್ನ ಮನೆ ಬಲಿಷ್ಠವಾಗಿದೆ. ಅದಕ್ಕೆ ತೋಳವು, ಓಹೋ ಹೋ 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 ಹೋ, ಹೌದಾ? ಹಾಗಿದ್ದರೆ ನೋಡಿ ನಿಮ್ಮ ಮನೆ ಹೇಗೆ ಬೀಳುತ್ತದೆ ಎಂದು. ತೋಳವು ಗಾಳಿ ಊದಿದರ ಬಸಕ್ಕೆ ಕಟ್ಟಿಗೆಯ ಮನೆಯೂ ಬಿದ್ದು ಹೋಯಿತು. ಗಾಬರಿಯಿಂದ ಹಂದಿ ಮರಿಗಳು ಅದರ ಅಣ್ಣನ ಮನೆ ಕಡೆ ಓಡಿದವು. ತೋಳವು ಅವರನ್ನು ಅಟ್ಟಿಸಿಕೊಂಡು ಹೋಯಿತು. ಯಾಕೆ? ಏನಾಯ್ತು ತಮ್ಮಂದಿರ? ಯಾಕೆ ಗಾಬರಿಯಾಗಿದ್ದೀರಾ? ಆ ತೋಳ ನಮ್ಮ ಮನೆಯನ್ನು ಬೀಳಿಸಿ ನಮ್ಮನ್ನು ತಿನ್ನಲು ಬಂದಿದೆ. ಹೌದಾ? ಆಹಾ, ಬರ್ಲಿ ಬರ್ಲಿ, ನಾನು ನೋಡ್ತೀನಿ ನಮ್ಮನೆ ಹೇಗೆ ಬೀಳಿಸುತ್ತೆ ಅಂತ. ಅಷ್ಟರಲ್ಲಿ ತೋಳವು ಅಲ್ಲಿಗೂ ಬಂದಿತು. ಆಗ ತೋಳವು ಮನಸ್ಸಿನಲ್ಲಿ ಯೋಚಿಸುತ್ತಾ, ಅಬ್ಬಬ್ಬಬ್ಬಾ, ಎಂತ ಅದೃಷ್ಟ, 3 ಹಂದಿ ಮರಿಗಳು ಒಟ್ಟಿಗೆ ಸಿಕ್ಬಿಡ್ತಲ್ಲಪ್ಪ, ಬೊಂಬಾಟ್ ಭೋಜನ. ಹೇ ಹಂದಿ ಮರಿಗಳ, ಬೇಗ ಬಾಗ್ಲು ತೆಗಿರಿ, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಹಾ, ಹೊಟ್ಟೆ ಹಸಿವಾಗ್ತಾ ಇದೆಯಾ? ನಾವು ಬಾಗ್ಲು ತೆಗಿಯಲ್ಲಪ್ಪ, ಬೇಕಾದ್ರೆ ನೀನೇ ಬಾ. ತೋಳವು ನಗುತ್ತಾ, ಹಾ ಬರ್ತೀನಿ ನೋಡು ಅಂತ ಉಫ್ ಎಂದು ಗಾಳಿ ಊದುತ್ತದೆ. ಅಯ್ಯ, ಮನೆ ಬೀಳಲೇ ಇಲ್ವಲ್ಲ, ತಡಿ ಇನ್ನೊಂದ್ಸತಿ ಜೋರಾಗಿ ಊದೋಣ. ಹಾ, ಸಾಲ್ದು, ಇನ್ನು ಊದು ಊದು. ಎಷ್ಟೇ ಊದಿದರೂ ಮನೆ ಬೀಳ್ತಿಲ್ವಲ್ಲ ಎಂದು ಯೋಚಿಸುತ್ತಾ ಮನೆಯ ಮೇಲೆ ನೋಡಿದಾಗ ಅದಕ್ಕೆ ಚಿಮಣಿ ಕಾಣಿಸುತ್ತದೆ. ಹಾ, ತಡಿ, ನಾನೀಗ ಆ ಚಿಮಣಿಯ ಮೂಲಕ ಮನೆಯ ಒಳಗೆ ಇಳಿದು ಆ ಹಂದಿ ಮರಿಗಳನ್ನು ತಿಂದು ಬಿಡುತ್ತೇನೆ ಎಂದು ಯೋಚಿಸಿ ಮನೆಯ ಮೇಲೆ ಹತ್ತಿ ಚಿಮಣಿಯಿಂದ ಇಳಿಯಲು ಪ್ರಯತ್ನಿಸುತ್ತದೆ. ಇದನ್ನು ಅರಿತ ಹಂದಿಯು ಆ ಚಿಮಣಿಯ ಹತ್ತಿರ ಹೋಗಿ ಚಿಮಣಿಯ ಕೆಳಗೆ ಬೆಂಕಿ ಹಾಕುತ್ತದೆ. ಇದನ್ನು ಅರಿಯದ ತೋಳವು ಚಿಮಣಿಯೊಳಗೆ ಇಳಿಯುತ್ತಿರುವಾಗ ಅದಕ್ಕೆ ಬೆಂಕಿ ತಗುಲಿ, ಅಯ್ಯಯ್ಯ, ಕಾಪಾಡಿ ಕಾಪಾಡಿ ಎಂದು ಓಡಿ ಹೋಗುತ್ತದೆ. ಹಂದಿ ಮರಿಗಳು ಸಂತೋಷದಿಂದ ಕುಣಿದಾಡುತ್ತವೆ. ನೀತಿ ಕತೆ: ಜೀವನದಲ್ಲಿ ಯಾವಾಗಲೂ ದೂರದ ದೃಷ್ಟಿ ತುಂಬಾ ಮುಖ್ಯ. Opening shot. A vibrant animation of ancient Kannada landscapes with mystical music playing in the background. Narrator: welcome to Mythical Adventures, where we delve into the rich tapestry of animated Kannada stories, brimming with gods, heroes, and epic journeys. Cut to scenes of iconic Kannada deities like Shiva, Vishnu, and Parvati in animated form,
engaging in divine activities. Narrator: Kannada mythology is a treasure trove of captivating tales that have been passed down through generations, captivating audiences with their timeless wisdom and fantastical adventures. Transition to an animated depiction of the story of Lord Shiva drinking the poison Halahala during the churning of the ocean, with vivid colors and dynamic animation. Narrator: One of the most revered figures in Kannada mythology is Lord Shiva, the powerful and enigmatic deity known as the Destroyer. His tales are filled with courage, sacrifice, and divine love. Cut to scenes of Shiva and Parvati's cosmic dance, symbolizing the cycle of creation and destruction, accompanied by celestial music. Narrator: The story of Shiva and Parvati's celestial dance, known as the Tandeva, is a mesmerizing depiction of the cosmic forces at play, reminding us of the eternal dance of life. Transition to the story of Lord Vishnu's incarnations, showcasing animated depictions of his avatars like Rama and Krishna, accompanied by heroic music. Narrator: Another prominent figure in Kannada mythology is Lord Vishnu, the preserver of the universe. ನಮಸ್ಕಾರ ಮಕ್ಕಳೇ, ಈ ದಿನ ನಾವು ಮೊಲ ಮತ್ತು ಸಿಂಹದ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡು. ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ತುಂಬ ಅನ್ಯೋನ್ಯವಾಗಿ ಆಡುತ್ತಾ ನಲಿಯುತ್ತಾ ಇದ್ದವು. ಆದರೆ ಅದೇ ಕಾಡಿನಲ್ಲಿ ಒಂದು ಬಲಿಷ್ಠವಾದ ಸಿಂಹವಿತ್ತು. ಆ ಸಿಂಹವು ತನ್ನ ಆಹಾರಕ್ಕಾಗಿ ಕಾಡಿನಲ್ಲಿರುವ ಇತರ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಇದರಿಂದ ಪ್ರಾಣಿಗಳೆಲ್ಲವೂ ಭಯಭೀತಗೊಂಡಿದ್ದವು. ಹೀಗೆ ಒಂದು ದಿನ ಪ್ರಾಣಿಗಳೆಲ್ಲವೂ ಸಭೆ ಸೇರಿದವು. ಆನೆ ಹೇಳಿತು, ಈ ಸಿಂಹ ಯಾವ ಸಮಯದಲ್ಲಿ ಯಾವ ಪ್ರಾಣಿಯನ್ನು ಕೊಂದು ತಿನ್ನುತ್ತೋ ಹೇಳಲಾಗುವುದಿಲ್ಲ. ಪ್ರತಿ ಕ್ಷಣವೂ ಭಯದಿಂದ ಜೀವಿಸುವಂತಾಗಿದೆ. ಅದಕ್ಕಾಗಿ ನಾವೆಲ್ಲ ಒಂದು ನಿರ್ಣಯಕ್ಕೆ ಬರೋಣ. ದಿನಕ್ಕೆ ಒಬ್ಬೊಬ್ಬರಂತೆ ಸಿಂಹದ ಆಹಾರವಾಗಿ ನಾವೇ ಸರದಿ ರೂಪದಲ್ಲಿ ಹೋಗೋಣ ಎಂದಿತು. ಅದಕ್ಕೆ ಇತರ ಪ್ರಾಣಿಗಳು ಸಹ ಒಪ್ಪಿಗೆ ನೀಡಿದವು. ಹೀಗೆ ಬೆಳಗಾಗುತ್ತಲೇ ಪ್ರಾಣಿಗಳೆಲ್ಲವೂ ಸೇರಿ ಸಿಂಹದ ಬಳಿ ಬಂದವು. ಆಗ ಆನೆ ಹೇಳಿತು, ಸಿಂಹರಾಜ, ನಿಮ್ಮ ಬಳಿ ನಮ್ಮದೊಂದು ಬೇಡಿಕೆ ಇದೆ. ದಯವಿಟ್ಟು ಸಮಾಧಾನದಿಂದ ಆಲಿಸಿ. ನೀವು ನಮ್ಮ ಕಾಡಿನ ರಾಜ. ಪ್ರತಿದಿನ ನಾವೇ ಸರತಿ ಸಾಲಿನಂತೆ ನಿಮಗೆ ಆಹಾರವನ್ನು ನೀವಿದ್ದಲ್ಲಿಗೆ ಕಳುಹಿಸುತ್ತೇವೆ ಎಂದು ಅಂಗಲಾಚಿ ಕೇಳಿಕೊಂಡಿತು. ಅದಕ್ಕೆ ಸಿಂಹವೂ ಒಪ್ಪಿಗೆ ನೀಡಿತು. ಈ ಒಪ್ಪಿಗೆಯಂತೆ ದಿನವೂ ಒಂದೊಂದು ಪ್ರಾಣಿಯು ಸಿಂಹದ ಬಳಿ ಬಂದು ಸಿಂಹಕ್ಕೆ ಆಹಾರವಾಗುತ್ತಿದ್ದವು. ಒಂದು ದಿನ ಜಿಂಕೆ, ಮತ್ತೊಂದು ದಿನ ನರಿ. ಹೀಗೆ ಕಾಲ ಕಳೆಯುತ್ತಾ ಮೊಲದ ಸರದಿಯೂ ಬರುತ್ತದೆ. ಮೊಲವು ಆಟವಾಡುತ್ತಾ ಕುಣಿಯುತ್ತಾ ಕಾಡಿನಲ್ಲಿ ಸಂತೋಷದಿಂದ ಇತ್ತು. ಅದರ ಸರದಿ ಬರುತ್ತಿದ್ದಂತೆ ಅದಕ್ಕೆ ಗಾಬರಿಯಾಗಿತ್ತು. ಹೀಗೆ ದುಃಖದಿಂದ ಕಾಡಿನಲ್ಲಿ ನಡೆದು ಹೋಗುವಾಗ ಅದಕ್ಕೆ ಒಂದು ಬಾವಿ ಕಾಣಿಸುತ್ತದೆ. ಆ ಬಾವಿ ಮೇಲೆ ಮೊಲವು ಸ್ವಲ್ಪ ಹೊತ್ತು ಕೂತು ಯೋಚಿಸುತ್ತದೆ. ಅಯ್ಯೋ, ನನ್ನ ಸರದಿ ಬಂದು ಬಿಟ್ಟಿದೆ. ನಾನೇ ಈ ದಿನ ಸಿಂಹಕ್ಕೆ ಆಹಾರವಾಗಬೇಕಲ್ಲ ಎಂದು ಯೋಚಿಸುತ್ತಾ ನೀರಿನ ಕಡೆ ತಿರುಗಿ ನೋಡುತ್ತದೆ. ಅದರ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಅದಕ್ಕೆ ಒಂದು ಉಪಾಯ ಹೊಳೆಯುತ್ತದೆ. ಸಿಂಹವನ್ನು ಹೇಗಾದರೂ ಈ ಬಾವಿ ಬಳಿ ಕರೆದುಕೊಂಡು ಬಂದು ಅದಕ್ಕೆ ಅದರ ಪ್ರತಿಬಿಂಬವನ್ನು ನೀರಿನಲ್ಲಿ ತೋರಿಸಿ, ಇದರಲ್ಲಿ ಇನ್ನೊಂದು ಸಿಂಹ ಇದೆ ಎಂದು ಹೇಳಿ ನೀರಿನಲ್ಲಿ ತಳ್ಳಿದರೆ ಹೇಗೆ ಎಂದು ಉಪಾಯ ಮಾಡಿ ಸಿಂಹದ ಬಳಿ ನಡೆದು ಹೋಗುತ್ತದೆ. ಇತ್ತ ಸಿಂಹವು ಹಸಿವು ತಾಳಲಾರದೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿತ್ತು. ಅಷ್ಟರಲ್ಲಿ ಮೊಲವನ್ನು ಕಂಡು, ಹೇ ಮೊಲ, ಏಕೆ ಇಷ್ಟು ತಡ ಮಾಡಿದೆ ಎಂದು ಸಿಟ್ಟಿನಿಂದ ಗದರಿತು. ಆಗ ಮೊಲವು ಹೆದರಿಕೆಯಿಂದ, ಸಿಂಹರಾಜ,
ನಾನು ಬೇಗನೆ ಬರುತ್ತಿದ್ದೆ. ಆದರೆ ದಾರಿ ಮಧ್ಯದಲ್ಲಿ ಇನ್ನೊಂದು ಕ್ರೂರ ಸಿಂಹವು ನನ್ನ ಮೇಲೆ ಆಕ್ರಮಣ ಮಾಡಲು ಬಂದಿತು. ಅದರ ಕಣ್ತಪ್ಪಿಸಿ ಬರಲು ತಡವಾಯಿತು. ಏನು? ನನ್ನ ಕಾಡಿನಲ್ಲಿ ಇನ್ನೊಂದು ಸಿಂಹವೇ? ಹೌದು ಸಿಂಹರಾಜ, ನಿನಗಿಂತ ಬಲಶಾಲಿಯಾದ ಸಿಂಹ. ಅಹಹಹಹ, ಏನು ಬಲಶಾಲಿಯಾದ ಸಿಂಹವೇ ಎಂದು ಗರ್ಜಿಸುತ್ತಾ, ಮೊದಲು ಆ ಸಿಂಹವನ್ನು ನನಗೆ ತೋರಿಸು. ಮೊದಲು ಅದಕ್ಕೆ ಬುದ್ಧಿ ಕಲಿಸುವೆ, ನಂತರ ನಿನ್ನನ್ನು ತಿನ್ನುತ್ತೇನೆ. ಮೊಲವು ಸಿಂಹವನ್ನು ಆ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ಸಿಂಹರಾಜ, ಇದೇ ಬಾವಿಯ ಒಳಗೆ ಆ ಬಲಶಾಲಿಯಾದ ಸಿಂಹ ಇರುವುದು ಎಂದು ಹೇಳಿತು. ಸಿಂಹವು ಬಾವಿಯ ಒಳಗೆ ತನ್ನ ಪ್ರತಿಬಿಂಬವನ್ನು ಇನ್ನೊಂದು ಸಿಂಹ ಎಂದು ಭಾವಿಸಿ ಜೋರಾಗಿ ಗರ್ಜಿಸಿತು. ಆ ಸಿಂಹವೂ ಗರ್ಜಿಸಿತೆಂದು ಭಾವಿಸಿ ಅದಕ್ಕೆ ಬುದ್ಧಿ ಕಲಿಸಿದೆ ಎಂದು ಬಾವಿಯ ಒಳಗೆ ಹಾರಿತು. ಇದನ್ನು ಕಂಡು ಮೊಲವು ಸಂತೋಷದಿಂದ ತನ್ನ ಜೀವ ಉಳಿಯಿತೆಂದು ಅಲ್ಲಿಂದ ನಗುನಗುತ್ತಾ ಹಿಂತಿರುಗಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ನಲಿದಾಡಿದವು. ನೀತಿ ಕತೆ: ಶಕ್ತಿಗಿಂತ ಯುಕ್ತಿ ಮೇಲು.